ಎಲ್ಲ ಸ್ನೇಹಿತರಿಗೆ ಆತ್ಮೀಯವಾದಂಥ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಒಂದು ತರಗತಿ ವಿಶೇಷವಾದ ತರಗತಿ. ಏನಪ್ಪ ಅಂದ್ರೆ 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಇಂದಿನ ಒಂದು ಕನ್ನಡ ಒಂದು ವ್ಯಾಕರಣ ಅಂಶವನ್ನು ಒಂದೇ ತರಗತಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಜೊತೆಗೆ 6ನೇ ತರಗತಿ ಅಲ್ಲದೆ 6ನೇ ತರಗತಿಯ ಭಾಗ 1, ಭಾಗ 2 ಹೀಗೆ 7, 8, 9, 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಹಿಂದಿರುವ ಕನ್ನಡ ಒಂದು ವ್ಯಾಕರಣ ಅಂಶದ ಬಗ್ಗೆ ಸಂಪೂರ್ಣವಾದಂಥ ತರಗತಿಯಲ್ಲಿ ಮಾಡ್ತಾ ಹೋಗ್ತೀನಿ. ಇವತ್ತಿನ ಒಂದು ತರಗತಿ ವಿಶೇಷತೆ ಅಂದರೆ 6ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ತಡ ಮಾಡದೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗಾದರೆ ಈ ಒಂದು ಕನ್ನಡ ವ್ಯಾಕರಣದ ಪ್ರಮುಖ ಬುನಾದಿ ತಳಹದಿ ಅಂತ ಕರಿತೀವಲ್ಲ, ಕನ್ನಡ ಅಕ್ಷರಮಾಲೆಯ ಬಗ್ಗೆ ಅಥವಾ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ತವೆ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಅಂದಪ್ಪ ಅಂದರೆ 49 ಅಕ್ಷರಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಸ್ವರಗಳು, ವ್ಯಂಜನ, ಯೋಗಗಳು ಸೇರಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಕನ್ನಡ ವರ್ಣಮಾಲೆಯನ್ನು 3 ವಿಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಒಂದನೇದು ಸ್ವರಗಳು ಅಂತ ಮಾಡ್ತಾ ಹೋಗ್ತೀವಿ, ವ್ಯಂಜನಗಳು, ಮೂರನೇದು ಯೋಗವಾಗಳು ಅಂತ ನೋಡ್ತಾ ಹೋಗ್ತೀವಿ. ಇವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಈ ಸ್ವರಗಳು ಅಂತ ಹೇಳ್ತಾ ಹೋಗೋಲ್ಲ, ಸ್ವರಗಳು ಒಟ್ಟು 13 ಸ್ವರಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅವುಗಳಲ್ಲಿ 2 ಭಾಗವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ ಅಂತಂದು ಮಾಡ್ತಾ ಹೋಗ್ತೀವಿ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರೆಯ ಕಾಲ. ಅಂದರೆ ಮಾತ್ರೆ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಉಸಿರು ತೆಗೆದುಕೊಳ್ಳುವ ಸಮಯ, ಉಸಿರನ್ನು ತೆಗೆದುಕೊಳ್ಳುವ ಸೂಚಿಸುತ್ತದೆ. ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತಂದು ಕರಿತಾ ಹೋಗ್ತೀವಿ. ದೀರ್ಘ ಸ್ವರ ಅಂದರೆ 2 ಮಾತ್ರೆ ಅಂದರೆ 2 ಉಸಿರಿನ ಮೂಲಕ ತೆಗೆದುಕೊಳ್ಳುವಂಥ ಅಕ್ಷರಗಳನ್ನು ದೀರ್ಘ ಸ್ವರ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲಿ ಹ್ರಸ್ವ ಸ್ವರಗಳು ಎಷ್ಟಿದಾವಪ್ಪ ಅಂದ್ರೆ 6 ಇರೋದನ್ನು ಕಾಣ್ತಾ ಹೋಗ್ತೀವಿ. ಅ, ಇ, ಉ, ರು, ಎ, ಉ ಅಂದರೆ ಒಂದು ಮಾತ್ರೆಯ ಮೂಲಕ ಉಚ್ಚರಿಸಲ್ಪಡುವ ಅಥವಾ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ದೀರ್ಘ ಸ್ವರ ಅಂದ್ರೆ ಆ, ಈ ಅಂದ್ರೆ ಇಲ್ಲಿ ಉಸಿರನ್ನು 2 ಮಾತ್ರೆಯ ಕಾಲ ಉಸಿರನ್ನು ಎಳೆದುಕೊಳ್ತಾ ಹೋಗ್ಬೇಕು. ಹಾಗಾಗಿ ಈ ಒಂದು ದೀರ್ಘ ಸ್ವರವನ್ನು 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘ ಸ್ವರ ಅಂತ. ಇವು 7 ಇರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಹ್ರಸ್ವ ಸ್ವರ 6 ಅಕ್ಷರಗಳು, ದೀರ್ಘ ಸ್ವರ 7 ಅಕ್ಷರಗಳು, ಒಟ್ಟು 13 ಅಕ್ಷರಗಳು ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ವ್ಯಂಜನಗಳ ಬಗ್ಗೆ ನೋಡ್ತಾ ಹೋಗೋಣ. ವ್ಯಂಜನಗಳು ಒಟ್ಟು ಎಷ್ಟು ಇವೆ ಅಂದ್ರೆ 34 ವ್ಯಂಜನ ಅಕ್ಷರಗಳು ಇರೋದನ್ನು ಕಾಣ್ತೀವಿ. ಅದರಲ್ಲೂ ಕೂಡ ಭಾಗವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ ಅಂತಂದು ಮಾಡ್ತಾ ಹೋಗ್ತೀವಿ. ಈ ವರ್ಗೀಯ ವ್ಯಂಜನ ಎಲ್ಲಿಂದ ಇರ್ತಾವಪ್ಪ ಅಂದ್ರೆ ಕದಿಂದ ಮದವರೆಗಿರೋ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತಾ ಹೋಗ್ತೀವಿ. ಈ ಒಂದು ವರ್ಗೀಯ ವ್ಯಂಜನದೊಳಗೆ ಒಟ್ಟು 25 ಅಕ್ಷರಗಳನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ವಿಭಾಗಗಳಾಗಿ ಕಾಣ್ತಾ ಹೋಗ್ತೀವಿ. ಒಂದನೇದು ಅಲ್ಪ ಪ್ರಾಣ 10 ಅಕ್ಷರಗಳು ಕಂಡು ಬರ್ತಾ ಹೋಗ್ತವೆ. ಮಹಾಪ್ರಾಣ ಅಲ್ಲಿ ಕೂಡ 10 ಅಕ್ಷರ ಕಂಡುಗಳು ಬರ್ತಾ ಹೋಗ್ತವೆ. ಅನುನಾಸಿಕ 5 ಅಕ್ಷರ ಕಂಡು ಬರ್ತಾ ಹೋಗ್ತವೆ. ಈ ಅನುನಾಸಿಕವನ್ನು ಪಂಚಮಾಕ್ಷರಗಳನ್ನು ಕರಿತಾ ಹೋಗ್ತಾರೆ. ಯಾಕಪ್ಪ ಅಂದರೆ ಇವು 5ನೇ ಒಂದು ಸ್ಥಾನದಲ್ಲಿ ಕಾಣ್ತಾ ಹೋಗ್ತವೆ. ಹಾಗಾಗಿ ಇವುಗಳನ್ನು ಪಂಚಮ ಅಕ್ಷರಗಳು ಅಂತಂದು ಕರಿತಾ ಹೋಗ್ತೇವೆ. ಹಾಗಾದರೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋದಪ್ಪ ಅಂದ್ರೆ ಮೇಲಿನ ರೀತಿ ಹ್ರಸ್ವ ಸ್ವರ ದೀರ್ಘ ಸ್ವರ ಅಂತ ಹೇಳಿದಲ್ಲ, ಅದೇ ಥರನೂ ಅಲ್ಪ ಪ್ರಾಣ ಅಂದರೆ ಅಲ್ಲಿ ಕೂಡ ಉಸಿರಿನ ಮೂಲಕ ನೋಡ್ತಾ ಹೋಗ್ತೀವಿ. ಈ ಒಂದು 1ನೇ ಮತ್ತು 3ನೇ ವರ್ಗದ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಕರಿತಾ ಹೋಗ್ತೀವಿ. 2ನೇ ಮತ್ತು 4ನೇ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಕರಿತಾ ಹೋಗ್ತೀವಿ. ಪಂಚಮ ಅಕ್ಷರಗಳನ್ನು ಅನುನಾಸಿಕ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ ಒಟ್ಟು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನದಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಅವರ್ಗೀಯ ವ್ಯಂಜನ ಎಷ್ಟು ಇವೆಯಪ್ಪ ಅಂದ್ರೆ 9 ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿತ್ತಪ್ಪ ಯದಿಂದ ಳದವರೆಗೆ, ಯದಿಂದ ಳದವರೆಗೆ ಇರುವಂಥ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತಂದು ಕರಿತಾ ಹೋಗ್ತಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಪ್ಲುತ ಸ್ವರ ಅಂದರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ಲುತ ಸ್ವರಗಳು ಅಂದರೆ
ಈಗ ಒಂದು ಮಾತ್ರ ಕಾಲದಲ್ಲಿ ಅಂದ್ರೆ ಹ್ರಸ್ವ ಸ್ವರ ಅಂತ ಹೇಳ್ತೀವಿ, ಎರಡು ಮಾತ್ರ ಕಾಲದಲ್ಲಿ ದೀರ್ಘ ಸ್ವರ ಅಂತ ಕರಿತೀವಿ. ಹಾಗಾದರೆ ಎರಡು ಮಾತ್ರ ಕಾಲಾವಧಿಕ್ಕಿಂತ ಏನಾದರೂ ಉಚ್ಚರಿಸಲ್ಪಡುವ ಅಕ್ಷರಗಳು ಕಂಡು ಬಂದಪ್ಪ ಅಂದ್ರೆ ಅವುಗಳನ್ನು ಪ್ಲುತಾ ಸ್ವರ ಅಂತಂದು ಕರಿತಾ ಹೋಗ್ತೇವೆ. ಈ ಒಂದು ಸಂಗೀತದ ಒಂದು ಸಂದರ್ಭದಲ್ಲಿ ಅಥವಾ ನಾಟಕ ಅಭಿನಯದಲ್ಲಿ ಅವುಗಳ ಅಕ್ಷರಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಆ, ಓ ಅಂತ ಅಂದ್ರೆ ಇಲ್ಲಿ ಯಾವುದೇ ಒಂದು ಅಕ್ಷರಗಳ ಮುಂದೆ ಎಸ್ ಎಸ್ ಅಂತ ಅಕ್ಷರಗಳು ಕಂಡು ಬಂದಪ್ಪ ಅಂದ್ರೆ ಅವುಗಳನ್ನು ಪ್ಲುತಾ ಸ್ವರಗಳು ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಇಲ್ಲಿ ಎರಡು ಮಾತ್ರ ಕಾಲಾವಧಿಕ್ಕಿಂತ ಹೆಚ್ಚು ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತವಂಥ ಸ್ವರಗಳನ್ನು ಪ್ಲುತಾ ಸ್ವರಗಳು ಅಂತಂದು ಕರಿತೇವೆ. ಅಂದರೆ ಯಾರು ಒಂದು ಆಡುವಂಥ ವೃತ್ತಿಯನ್ನು ಆಡುವಂಥ ಒಂದು ಹವ್ಯಾಸವನ್ನು ಅಳವಡಿಸಿಕೊಂಡಿರ್ತಾರೆ, ಅಭಿನಯ ಒಂದು ಹವ್ಯಾಸವನ್ನು ಅಳವಡಿಸ್ಕೊಂಡಿರ್ತಾರೆ, ಈ ಒಂದು ಅಕ್ಷರಗಳ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಗೊತ್ತಿರ್ತೈತಿ. ಈ ಒಂದು ಅಕ್ಷರಗಳು ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕನ್ನೋದು ಅವರಿಗೆ ಆತ್ಮೀಯವಾಗಿ ಅಂತ ಅರ್ಥ ಆಗ್ತೈತಿ. ಅಂದ್ರೆ ಈ ಒಂದು ಅಕ್ಷರಗಳನ್ನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈ ಒಂದು ಅಕ್ಷರಗಳನ್ನು ಎರಡು ಮಾತ್ರ ಕಾಲಾವಧಿಕ್ಕಿಂತ ಜೊತೆಗೆ ಯಾವುದೇ ಅಕ್ಷರದ ಮುಂದೆ ಎರಡು ಎಸ್ ಎಸ್ ಅಕ್ಷರಗಳು ಕಂಡು ಬಂದಪ್ಪ ಅಂದ್ರೆ ಇವುಗಳನ್ನು ನೇರವಾಗಿ ಪ್ಲುತಾ ಸ್ವರಗಳು ಅಂತಂದು ಕರಿತಾ ಹೋಗ್ತೇವೆ. ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಬಿಟ್ಟು ಯೋಗವಾಹಗಳು. ಯೋಗವಾಹಗಳಂದಪ್ಪ ಅಂದ್ರೆ ಸ್ವತಂತ್ರವಾಗಿ ಪ್ರಯೋಗಿಸಲಾಗದೆ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳೇ ಯೋಗವಾಹಗಳು. ಅಂದರೆ ಇಲ್ಲಿ ಯೋಗವಾಹಗಳು ಅಂದಪ್ಪ ಅಂದ್ರೆ ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿರಲ್ಲ. ಇವು ಏನು ಮಾಡ್ತಪ್ಪ ಅಂದ್ರೆ ಸ್ವರದೊಂದಿಗೆ ಮಾತ್ರ ಅದು ಸೇರಿ ಅವುಗಳ ಜೊತೆಗೆ ಅಕ್ಷರಗಳ ಒಂದು ಯಾವುದೇ ಒಂದು ಸ್ವರಗಳ ಜೊತೆಗೆ ಸೇರಿ ಆ ಒಂದು ಅಕ್ಷರಗಳ ರೂಪವಾಗಿ ಕಾಣ್ತಾ ಹೋಗ್ತವೆ. ಅಂದರೆ ಇಲ್ಲಿ ಯೋಗವಾ ಅಂದರೆ ಏನಪ್ಪ ಅಂದ್ರೆ ಕೂಡಿ ಹೋಗು ಎಂದರ್ಥ. ಅಂದರೆ ಯೋಗವಾಗಳು ಇವುಗಳು ಏನು ಮಾಡ್ತಾವಪ್ಪ ಅಂದರೆ ಸ್ವರಗಳೊಂದ ಜೊತೆಗೆ ಸೇರಿ ಆ ಸ್ವರಗಳ ಜೊತೆಗೆ ಉಚ್ಚಾರಣೆ ಮಾಡುವಂಥದ್ದು. ಅಂದರೆ ಕನ್ನಡ ಒಂದು ವರ್ಣಮಾಲೆಯಲ್ಲಿ ಎಷ್ಟು ಯೋಗವಾಗಳಿವೆ ಅಂದಪ್ಪ ಅಂದ್ರೆ ಎರಡು ಯೋಗವಾಗಳನ್ನು ಕಾಣ್ತಾ ಹೋಗ್ತೇವೆ. ಮೊದಲನೇದು ಅನುಸ್ವಾರ ಅಥವಾ ಬಿಂದು. ಇಲ್ಲಿ ಸಂಕೇತಗಳ ಮೂಲಕ ನೋಡೋದಾದರೆ ಶೂನ್ಯವನ್ನು ಏನಂತ ಕರಿತಾವಪ್ಪ ಅಂದ್ರೆ ಅನುಸ್ವಾರ ಅಥವಾ ಬಿಂದು ಅಂತಂದು ಕರಿತೀವಿ. ಇನ್ನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಒಂದು ಸೊನ್ನೆಯನ್ನು ಅನುಸ್ವಾರ ಅಂತಂದು ಕರಿತಾ ಹೋಗ್ತೀವಿ. ಎರಡನೇದು ವಿಸರ್ಗ. ಎರಡು ಸೊನ್ನೆ ಮೇಲೆ ಒಂದು ಕೆಳಗೊಂದಿತ್ತಪ್ಪ ಅಂದ್ರೆ ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಅನುಸ್ವಾರ ಅಂತಂದು ಕರಿತಾ ಹೋಗ್ತೀವಿ. ಒಂದನೇದು ಕ್ಷಮೆಯಲ್ಲಿ ಒಂದು ವಿಸರ್ಗ ಅಂತಂದು ಕರಿತೇವೆ. ಒಂದು ಸೊನ್ನೆ ಇದ್ರೆ ಅನುಸ್ವಾರ, ಎರಡು ಸೊನ್ನೆ ಇತ್ತಪ್ಪ ಅಂದ್ರೆ ವಿಸರ್ಗ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಅನುಸ್ವಾರವನ್ನು ಯಾವ ರೀತಿ ಬಳಸ್ತೇವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಸ್ವರಗಳನ್ನೊಡನೆ ಅನುಸ್ವಾರ ಯಾವ ರೀತಿ ಬಳಸುತ್ತೇವೆ ಮತ್ತು ಯಾವ ರೀತಿ ಅದ್ರ ಬಗ್ಗೆ ನೋಡ್ತಾ ಹೋಗ್ತೇವೆ ಅನ್ನೋದು ನೋಡ್ತಾ ಹೋಗೋಣ. ಇಲ್ಲಿ ಅಕ್ಷರಗಳು ಕಾಣ್ತಾ ಹೋಗ್ತೀವಿ, ಇಲ್ಲಿ ಸ್ವರಗಳನ್ನು ನೋಡ್ತಾ ಹೋಗ್ತೀವಿ. ಆ ಸ್ವರಗಳ ಜೊತೆಗೆ ಸೇರ್ತಾ ಹೋಗ್ತಾವೆ, ಅಂದ್ರೆ ಕೂಡಿ ಹೋಗ್ತೈತಿ. ಅಂದ್ರೆ ಈ ಒಂದು ಅಕ್ಷರಗಳು ಬೇರೆ ಸ್ವರಗಳನ್ನು ಕೂಡಿ ಹೋಗ್ತಾವೆ. ಅಂದ್ರೆ ಇಲ್ಲಿ ಹೇಳ್ತಿದ್ದು ಅಂತ ಆಗ್ತೈತಿ, ಈತಿದ್ದು ಇಮ್, ಓತದ್ದು ಅಂತ ಹೀಗೆ ಸ್ವರದ ಮುಂದೆ ಅನುಸ್ವಾರ ಬಂದಾಗ ಮಕಾರಕ್ಕೆ ಸಮೀಪವಾದ ಉಚ್ಚಾರ ಬರ್ತದೆ. ಅಂದ್ರೆ ಇಲ್ಲಿ ಉಚ್ಚಾರಣೆ ಮಾಡುವಂಥ ಸಂದರ್ಭದೊಳಗೆ ಯಾವ ರೀತಿಯ ಒಂದು ಪದದ ಒಂದು ಉಚ್ಚಾರ ಕಂಡು ಬರ್ತೈತಪ್ಪ ಅಂದ್ರೆ ಮಕಾರ ರೀತಿಯ ಒಂದು ಉಚ್ಚಾರ ಕಂಡು ಬರ್ತೈತಿ. ಇಲ್ಲಿ ಅತದ್ದು ಆ ಒಂದು ಅನುಸ್ವಾರ ಸೇರಿದಪ್ಪ ಅಂದ್ರೆ ಅಂದರೆ ರೀತಿಯ ಒಂದು ಉಚ್ಚಾರ ಕಂಡು ಬರ್ತೈತೆ. ಅವುಗಳನ್ನು ಪದಗಳ ಮಧ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಈಗ ಅಂಕ, ಕಂದ, ಆಂಧ್ರ, ಕಾಂಚನ, ಇಂಗು, ಕೆಂಪು, ಒಂದು, ಕೊಂಚು ಈ ರೀತಿಯಲ್ಲಿ ಪದಗಳ ಮಧ್ಯದಲ್ಲಿ ಅನುಸ್ವಾರವನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪದಗಳು ಯಾವ ರೀತಿ ಉಚ್ಚರಿಸಬೇಕು ಮತ್ತು ಯಾವ ರೀತಿ ಉಚ್ಚರಿಸಬಾರ್ದಪ್ಪ ಅಂದರೆ ಇಲ್ಲ ಒಂದು ಕೆಲವೊಂದು ಉದಾಹರಣೆಗಳು ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ರಿ. ಇಲ್ಲಿ ಕಣ್ಕಣ ಅಂತ ಬರ್ತೈತೆ ಒಂದನೇ ಪದ. ಎರಡನೇದು ಕಂಕಣ. ಅಂದ್ರೆ ಅನುಸ್ವಾರ ಯಾವ ರೀತಿ ಅಂದಪ್ಪ ಅಂದರೆ ಈ ಪಂಚಮ ಒಂದು ಅಕ್ಷರಗಳ ಒಂದು ಉಚ್ಚಾರವನ್ನು ಈ ರೀತಿ ಉಚ್ಚಾರ ಮಾಡೋಕ್ಕಿಂತ ಇನ್ನೂ ಒಂದು ಸರಳವಾದಿ ಸಮರ್ಪಕವಾಗಿ ಉಚ್ಚಾರಣೆ ಮಾಡಬಹುದಾದಂಥ ಕಂಕಣವನ್ನು ನೋಡ್ತೇವೆ. ಇಲ್ಲಿ ಕಂಚು, ಇಲ್ಲಿ ಕಂಚು, ಇಲ್ಲಿ ಕಂಠ, ಇಲ್ಲಿ ಕಂಠ, ಇಲ್ಲಿ ಕಂದ, ಇದು ಕಂದ, ಇದು ಕಂಪು, ಕಂಪು, ಕಂಸ, ಕಂಸ ಈ ರೀತಿ ಅಕ್ಷರ ನೋಡ್ತೇವೆ. ಇಲ್ಲಿ ವಿಶೇಷವಾದ ಏನು ಗಮನಿಸ್ಬೇಕಪ್ಪ ಅಂದ್ರೆ ಇವನ್ನ ಏನು ಮಾಡಬಾರ್ದಪ್ಪ ಅಂದ್ರೆ ಈ ರೀತಿ ಉಚ್ಚರಿಸಬಾರ್ದು ಅಂತಂದು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅನುಸ್ವಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ವಿಸರ್ಗವನ್ನು ಯಾವ ರೀತಿ ಬಳಸ್ತೇವೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ವಿಸರ್ಗಗಳು ಬಂದಾಗ ಹಕಾರಕ್ಕೆ ಸಮೀಪವಾದಂಥ ಉಚ್ಚಾರ ಬರ್ತೈತಿ.
ಅಂದ್ರೆ ಅಲ್ಲಿ ಅನುಸಾರ ಒಂದು ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮಕಾರಕ್ಕೆ ಸಮೀಪವಾದಂಥ ಉಚ್ಚಾರವನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ವಿಸರ್ಗವನ್ನು ಬಳಸುವಂಥ ರೀತಿಯಲ್ಲಿ ಹಕಾರಕ್ಕೆ ಸಮೀಪವಾದಂಥ ಉಚ್ಚಾರವನ್ನು ಕಾಣ್ತಾ ಹೋಗ್ತೈತಿ. ಹಾಗಾದ್ರೆ ಆ ಸ್ವರಗಳೊಡನೆ ವಿಸರ್ಗ ಯಾವ ರೀತಿ ಇರ್ತದನ್ನು ನಾವು ನೋಡೋಣ. ಇಲ್ಲಿ ಸ್ವರಗಳು ಅಹ, ಉಹೋ, ಇಹಿ, ಉಹು. ಅಂದ್ರೆ ಈ ಪದಗಳಲ್ಲಿ ಯಾವ ರೀತಿ ನೋಡೋದಾದಪ್ಪ ಅಂದ್ರೆ ದುಃಖ, ಪುನಃ, ಸ್ವತಃ, ನಮಃ ಈ ರೀತಿ ಒಂದು ಪದಗಳ ಉಚ್ಚಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಅಂದ್ರೆ ನಾವೇನು ಕನ್ನಡದಲ್ಲಿ ಅಚ್ಚ ಕನ್ನಡ ಅಂತ ಏನು ಕರಿತಾವಲ್ಲ, ಆ ಒಂದು ಅಚ್ಚ ಕನ್ನಡದಲ್ಲಿ ವಿಸರ್ಗ ಎಂಬ ಪದಗಳು ಕಂಡು ಬರಂಗಿಲ್ಲ. ಹಾಗಾದರೆ ಅನ್ಯ ದೇಶೀಯ ಪದಗಳನ್ನು ಹೊರತುಪಡಿಸಿ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರೋ ಪದಗಳಿಗೆ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಅನ್ಯ ದೇಶೀಯ ಪದಗಳನ್ನು ಹೊರತುಪಡಿಸಿ ಜೊತೆಗೆ ಅಚ್ಚ ಕನ್ನಡದಲ್ಲಿ ಈ ಒಂದು ವಿಸರ್ಗವಿರೋ ಪದಗಳನ್ನು ಕಾಣ್ತವೆ. ಜೊತೆಗೆ ಕೆಲವೊಂದು ಪದಗಳನ್ನು ನೋಡ್ತಾ ಹೋಗ್ತೀವಿ. ಅಂತಃಪುರ, ದುಃಖದಿಂದ, ತೇಜಪುಂಜ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿವರೆಗಿಂದ ಕನ್ನಡ ಒಂದು ಅಕ್ಷರಮಾಲೆಯ ಬಗ್ಗೆ ಸಂಪೂರ್ಣವಾದಂಥ ನಾವು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಗುಣಿತಾಕ್ಷರಗಳು ಅಂತಂದು ಕಂಡು ಬರ್ತವೆ. ಹಾಗಾದರೆ ಗುಣಿತಾಕ್ಷರಗಳು ಅಂದರೆ ಏನಪ್ಪ ಅಂದ್ರೆ ವ್ಯಂಜನೆಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗ್ತವೆ. ಅಂದ್ರೆ ವ್ಯಂಜನಗಳು ಅಂತ ಏನು ಕರೀದಲ್ಲ, ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ಕರೀದಲ್ಲ, ಆ ವ್ಯಂಜನೆಗಳಿಗೆ ಸ್ವರಗಳು ಸೇರಿ ಏನಾಗ್ತಾವಪ್ಪ ಅಂದ್ರೆ ಗುಣಿತಾಕ್ಷರಗಳು ಆಗ್ತವೆ. ಈ ಗುಣಿತಾಕ್ಷರಗಳನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತವೆ, ಕಾಗುಣಿತಾಕ್ಷರಗಳು ಅಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಕಾಗುಣಿತ ಎಂದರೆ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ತೀವಿ ಕ ಪ್ಲಸ್ = ಕ ಆಗ್ತೈತಿ. ಅಂದ್ರೆ ಇದೊಂದು ನಲಿಕಲಿ ಅಥವಾ ಒಂದರಿಂದ 3ನೇ ತರಗತಿ ಒಳಗೆ ಹೇಳ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಇದಕ್ಕೊಂದು ಪದ್ಯ ರೀತಿನ ಒಂದು ನೆನಪಿಡೋ ಸಲ ಒಂದು ಹೇಳ್ತಾ ಹೋಗ್ತಾರೆ. ಕ ತಲೆ ಕಟ್ಟು ಕಾ ಇರಳಿ ಕಾ ಗುಣಿಸಿ ಕಾ ಗುಣಿಸಿಂದಿರ್ಗ ಕಾ ಕೊಂಬು ಕಾ ಕೊಂಬಿಂದಿರ್ಗ ಕ ಒಟ್ರು ಸುಳಿ ಕಾ ಏತ್ವಾ ಕಾ ಏತಿಂದಿರುವ ಕ ಕೈತ್ವಾ ಕೈ ಕ ಕೊಂಬು ಕಾ ಕೊಂಬಿಂದಿರ್ಗ ಕ ಔತ್ವಾ ಕ 1 0 ಕಂ ಕ 2 0 ಕಹ ಅಂತಂದು ಈ ಗುಣಿತಾಕ್ಷರಗಳನ್ನು ಮಕ್ಕಳಿಗೆ ಅರ್ಥವಾಗಿ ಮತ್ತು ನೆನಪಿಡುವ ಸಲುವಾಗಿ ಈ ರೀತಿಯ ಮೂಲಕ ಗುಣಿತಾಕ್ಷರಗಳನ್ನು ಹೇಳ್ತಾ ಹೋಗ್ತಿದ್ರು. ಆ ಗುಣಿತಾಕ್ಷರಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಉದಾಹರಣೆಗೆ ಈ ವ್ಯಂಜನೆಗಳಿಗೆ ಈ ಸ್ವರಗಳು ಸೇರ್ತಾ ಹೋಗ್ತವೆ. ಯಾವ ರೀತಿಯಪ್ಪ ಅಂದ್ರೆ ಈ ಕ ಅನ್ನೋ ವ್ಯಂಜನ ಇರ್ತೈತಿ, ಈ ಒಂದು ಪದಕ್ಕೆ ಸ್ವರಗಳು ಸೇರ್ತಾ ಹೋಗ್ತವೆ. ಈ ಸ್ವರಗಳು ಸೇರಿದಪ್ಪ ಅಂದ್ರೆ ಈ ವ್ಯಂಜನ ಏನಕ್ಕತ್ತಪ್ಪ ಅಂದ್ರೆ ಕ ಆಗ್ತದ. ಜೊತೆಗೆ ಹಾಗಾದರೆ ಇನ್ನೊಂದು ಪದವನ್ನು ನೋಡ್ತಾ ಹೋಗೋಣ. ಕ ಎಂಬ ವ್ಯಂಜನಕ್ಕೆ ಈ ಎಂಬ ಒಂದು ಸ್ವರ ಸೇರಿದಪ್ಪ ಅಂದ್ರೆ ಕಿ ಆಕತಿ. ಈ ರೀತಿಯ ಅಕ್ಷರಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಗುಣಿತಾಕ್ಷರಗಳು ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಗುಣಿತಾಕ್ಷರಗಳು ಯಾವ ರೀತಿ ಇದೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಮತ್ತು ಗುಣಿತಾಕ್ಷರಗಳನ್ನು ಬರೆಯುವಾಗ ಆ ಸ್ವರಗಳ ಬದಲು ಅವುಗಳ ಚಿಹ್ನೆಗಳನ್ನು ಬಳಸ್ತಾ ಹೋಗ್ತೀವಿ. ಹಾಗಾದರೆ ನಾವು ಹೇಳಿದ್ವಿ ಈ ಒಂದು ವ್ಯಂಜನೆಗಳಿಗೆ ಆ ಸ್ವರಗಳು ಸೇರಿದಪ್ಪ ಅಂದ್ರೆ ಆ ಗುಣಿತಾಕ್ಷರ ಆಗ್ತಾವೆ ಅಂತೇಳಿ. ಹಾಗಾದರೆ ಆ ಗುಣಿತಾಕ್ಷರಗಳನ್ನು ಬರೆಯೋಂಗಿಲ್ಲ, ಅವುಗಳ ಬದಲಿಗೆ ಅವುಗಳ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಅವುಗಳ ಚಿಹ್ನೆಯನ್ನು ನಾನು ಮೊದಲಿಗೆ ಹೇಳಿದೆ. ಕ ಕಂಬು, ಕ ತಲೆ ಕಟ್ಟು ಕಾ ಇರಳಿ ಕಾ ಇರಳಿ ಕಾ ಗುಣಿಸಿ ಕಾ ಗುಣಿಸಿಂದಿರ್ಗ ಕಾ ಕೊಂಬು ಕಾ ಕೊಂಬಿಂದಿರ್ಗ ಕಾ ಒಟ್ರು ಸುಳಿ ಕಾ ಏತ್ವಾ ಕಾ ಏತಿಂದಿರುವ ಕಾ ಐತ್ವಾ ಕೈ ಕಾ ಕೊಂಬು ಕಾ ಓತ್ವಾ ಕಾ ಓತಿಂದಿರ್ಗ ಕಾ ಔತ್ವಾ ಕಾ 1 0 ಕಂ ಕ 2 0 ಕ. ಈ ರೀತಿಯ ಮೂಲಕ ಸನ್ನೆಗಳನ್ನು ಬಳಸಿ ಗುಣಿತಾಕ್ಷರಗಳನ್ನು ಬಳಸ್ತಾ ಹೋಗ್ತಿದ್ರು. ಮತ್ತು ನಂತರದಲ್ಲಿ ಹೊಸ ಒಂದು ಅಂಶವನ್ನು ನೋಡ್ತಾ ಹೋಗೋಣ. ಸಂಯುಕ್ತಾಕ್ಷರಗಳ ಬಗ್ಗೆ ನೋಡ್ತಾ ಹೋಗೋಣ. ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡು ಅವುಗಳನ್ನು ಗುಣಿತಾಕ್ಷರಗಳಂತ ಕರಿತಾ ಹೋಗ್ತಾರೆ. ಹಾಗಾದರೆ ಸಂಯುಕ್ತಾಕ್ಷರ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವು ಸೇರಿದಾಗ ಸಂಯುಕ್ತಾಕ್ಷರವು ಆಗುವುದು. ಅಂದ್ರೆ ಈ ಸಂಯುಕ್ತಾಕ್ಷರ ಅಂದರೆ ಏನಪ್ಪ ಅಂದ್ರೆ ಇವುಗಳಿಗೆ ಇನ್ನೊಂದು ಪದವನ್ನು ಕಾಣ್ತಾ ಹೋಗ್ತೀವಿ, ಒತ್ತಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಈ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂದರೆ ಏನಪ್ಪ ಅಂದ್ರೆ
ಎರಡು ಅಥವಾ ಎರಡಕ್ಕಿಂತ ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವು ಸೇರಿದಾಗ ಅವುಗಳನ್ನೇಂತ ಕರಿತಾವಪ್ಪ ಅಂದ್ರೆ ಸಂಯುಕ್ತಾಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಇದರಲ್ಲೂ ಕೂಡ ಎರಡು ರೀತಿಯ ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಸಜಾತಿಯ ಒತ್ತಕ್ಷರ, ಎರಡನೇದು ವಿಜಾತಿಯ ಒತ್ತಕ್ಷರಗಳನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಸಜಾತಿಯ ಒತ್ತಕ್ಷರಗಳು ಅಂದ್ರೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಅಮ್ಮ, ಅಕ್ಕ, ಅಜ್ಜ, ಅಪ್ಪ. ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಅಮ್ಮ, ಅಕ್ಕ, ಲಾಸ್ಟಿಗೆ ಈ ಪದಗಳನ್ನು ಗಮನಿಸ್ತಾ ಹೋಗ್ರಿ. ಈ ಒಂದು ಪದಗಳು ಅದೇ ಒಂದು ಪದದ ಒತ್ತಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಅದೇ ಪದದ ಒತ್ತುಗಳನ್ನು, ಅದೇ ಪದದ ಚಿಹ್ನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಪದದ ಚಿಹ್ನೆಗಳು ಅಥವಾ ಒತ್ತುಗಳು ಬಂದಪ್ಪ ಅಂದ್ರೆ ಅವುಗಳನ್ನು ಸಜಾತಿಯ ಒತ್ತಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ನೋಡೋದಾದಪ್ಪ ಅಂದ್ರೆ ಶಸ್ತ್ರ, ಅಸ್ತ್ರ, ಅಕ್ಷರ, ಪುಸ್ತಕ. ಈ ಒಂದು ಅಕ್ಷರಗಳ ಅಥವಾ ಈ ಒಂದು ಪದಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಉದಾಹರಣೆ ತಗೊಳ್ಳೋಣ. ಅಸ್ತ್ರ ಅಂತ ನೋಡೋಣ. ಈ ಒಂದು ಸದ ಒತ್ತಕ್ಷರ ಏನಪ್ಪ ಅಂದ್ರೆ ಸ. ಆದರೆ ಇಲ್ಲಿ ಒಂದು ಬೇರೆ ಒಂದು ವ್ಯಂಜನಗಳ ಒತ್ತಕ್ಷರ ಕಾಣ್ತಾ ಹೋಗ್ತೀವಿ. ಈ ರೀತಿಯ ಒತ್ತಕ್ಷರಗಳು ಕಂಡು ಬಂದಪ್ಪ ಅಂದ್ರೆ ಇವುಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳಂತಂದು ಕರಿತಾ ಹೋಗ್ತೀವಿ. ಇವುಗಳ ವರ್ಗೀಯ ವ್ಯಂಜನಗಳಲ್ಲಿ ಅದೇ ಪದದ ಒಂದು ಒತ್ತಕ್ಷರ ಕಾಣ್ತಾ ಹೋಗ್ತೀವಿ. ಕೆಲವೊಂದು ಪದಗಳಲ್ಲಿ ವಿಭಿನ್ನವಾದಂಥ ಒತ್ತಕ್ಷರ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ವರ್ಗೀಯ ವ್ಯಂಜನದೊಳಗೆ ಜೊತೆಗೆ ಅವರ್ಗೀಯ ವ್ಯಂಜನದೊಳಗೆ ಆ ಒಂದು ಒತ್ತಕ್ಷರ ಬದಲಾಗಿ ಬೇರೆ ಒಂದು ಚಿಹ್ನೆಗಳನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ರ ಎಂಬ ವ್ಯಂಜನ ಐತಿ. ಈ ವ್ಯಂಜನಕ್ಕೆ ನಾವು ಒತ್ತಕ್ಷರವಾಗಿ ಈ ರೀತಿ ಒತ್ತಕ್ಷರ ಬರಿತಾ ಹೋಗ್ತೀವಿ. ಜೊತೆಗೆ ಈ ರೀತಿ ಬರಿತಾ ಹೋಗ್ತೀವಿ. ಒಂದು ಪದ ನೋಡೋದಾದಪ್ಪ ಅಂದ್ರೆ ಕ್ಷಮೆಯಿರಲಿ, ಈ ಸೂರ್ಯ ಅಂತ ಅಕ್ಷರ ನೋಡ್ತಾ ಹೋಗ್ರಿ. ಈ ಸೂರ್ಯಕ್ಕೆ ಈ ಒಂದು ಒತ್ತಕ್ಷರ ಏನಪ್ಪ ಅಂದ್ರೆ ರದ ಒತ್ತಕ್ಷರ ತಿಳಿಸ್ತಾ ಹೋಗ್ತಿದ್ವಿ. ಜೊತೆಗೆ ಯದ ಒತ್ತಕ್ಷರ ಏನಪ್ಪ ಅಂದ್ರೆ ಯ. ಈ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಚಿಹ್ನೆಗಳನ್ನು ಕಾಣ್ತಾ ಹೋಗ್ತೀವಿ. ಆದರೂ ಕೂಡ ಇವು ಸಂಯುಕ್ತಾಕ್ಷರಗಳಂತಂದು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಜೊತೆಗೆ ಈ ಒಂದು ಇಲ್ಲಿವರೆಗೇನು ನಾವು ಕನ್ನಡ ಒಂದು ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಲ್ಲ, ಅದರಲ್ಲಿರುವಂಥ ಈ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡೋಣ. ನಾನು ಹೇಳೋಕ್ಕಿಂತ ಮುಂಚಿತವಾಗಿ ನೀವು ವಿಡಿಯೋವನ್ನು ಸ್ಟಾಪ್ ಮಾಡಿ ಇವುಗಳು ಉತ್ತರಿಸಿದಪ್ಪ ಅಂದ್ರೆ ತರಗತಿ ಪರಿಣಾಮಕಾರಿಯಾಗಿದೆ. ಇಲ್ಲಿ ಇವುಗಳಿಗೆ ಉತ್ತರಿಸಲು ನೀವು ವಿಫಲರಾಗಿತ್ತಪ್ಪ ನನ್ನ ತರಗತಿ ಉಪಯೋಗವಾಗಿಲ್ಲ ಅನ್ನೋದು ಗೊತ್ತಾಗ್ತೈತಿ. ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಎಷ್ಟಿವೆ ಅಂದಪ್ಪ ಅಂದ್ರೆ 49 ಅಕ್ಷರಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ರಸ್ವ ಸ್ವರಕ್ಕೆ ಇದು ಉದಾಹರಣೆ ಯಾವುದಪ್ಪ ಅಂದ್ರೆ ಇಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ, ಇಲ್ಲಿ ಒಂದು ಮಾತ್ರೆಯ ಕಾಲ ಯಾವುದಪ್ಪ ಈ. ಅನುಸ್ವಾರ ಮತ್ತು ವಿಸರ್ಗವನ್ನು ಡ್ಯಾಶ್ ಎಂದು ಕರೀತಾರೆ. ಏನಂತ ಕರೀತಾರಪ್ಪ ಅಂದ್ರೆ ಯೋಗವ ಅಂತಂದು ಕರೀತಾರೆ. ವ್ಯಂಜನೆಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳು ಏನಂತ ಕರೀತಾರಪ್ಪ ಅಂದರೆ ಕುಣಿತಾಕ್ಷರ ಅಂತಂದು ಕರಿತಾ ಹೋಗ್ತಾರೆ. ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಶಕ್ತಿ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಈ ಒಂದು ಅಂಶ ಈ ಕರ್ನಾಟಕದಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತ ಬರ್ತತ್ತಲ್ಲ ಮತ್ತು ಕನ್ನಡ ವಿಭಾಗ ಅಂತ ಬರ್ತತ್ತಲ್ಲ, ಈ ರೀತಿಯ ಪ್ರಶ್ನೆ ಫಿಕ್ಸ್ ಇರ್ತೈತಿ. ಯಾವುದೇ ಒಂದು ಕನ್ನಡ ಯಾವುದೇ ಒಂದು ಎಕ್ಸಾಮ್ ಇತ್ತಪ್ಪ ಈ ರೀತಿಯ ಒಂದು ಪ್ರಶ್ನೆ ಫಿಕ್ಸ್ ಇರ್ತೈತಿ. ಅದನ್ನು ಬಿಡ್ತಾ ಹೋಗೋಣ. ನಾನು ಒಂದು ಎಕ್ಸಾಂಪಲ್ ಬಿಡ್ತೀನಿ, ಇನ್ನು 3 ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬಿಡಿಸಿದರೆ ನನಗೆ ಮುಂದಿನ ಒಂದು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ನಾನು ಒಂದು ಉದಾಹರಣೆ ಬಿಡಿಸ್ತಾ ಹೋಗ್ತೀನಿ. ಆಭರಣ ಅಂತ ಐತಿ, ಅದನ್ನು ಬಿಡಿಸ್ತಾ ಹೋಗ್ತಾನೆ ನೋಡಿರಿ. ಆ ಪ ರ ಪ್ಲಸ್ ಅ ನ ಪ್ಲಸ್ ಅ ಈಸ್ ಈಕ್ವಲ್ ಟು ಆಭರಣ ಅಂತ ಆಗ್ತೈತಿ. ಇನ್ನುಳಿದ ಒಂದು ಉದಾಹರಣೆಗಳನ್ನು ನೀವು ಬಿಡಿಸಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಮುಂದುವರೆದ ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಲಿಂಗಗಳು ಬಗ್ಗೆ ಸ್ವಲ್ಪ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಅಷ್ಟೊಂದು
ಒಂದು ಭಿನ್ನಾಭಿಪ್ರಾಯ ಪಡೋದಲ್ಲ. ಯಾಕಪ್ಪ ನಪುಂಸಕ ಲಿಂಗದಲ್ಲಿ ನಾವು ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕನ್ನಡ ಭಾಷೆಯಲ್ಲಿ 3 ಪ್ರಕಾರದ ಲಿಂಗಗಳನ್ನು ಕಾಣ್ತಾ ಹೋಗ್ತೀವಿ ಸಾಮಾನ್ಯವಾಗಿ. ಯಾವ ರೀತಿ ಕನ್ನಡ ಒಂದು ವಿಭಾಗದೊಳಗೆ ಆಳವಾದಂಥ ಅಧ್ಯಯನ ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತವೆ ಒಂದು ಲಿಂಗಗಳಲ್ಲಿ 9 ಲಿಂಗಗಳು ಕಾಣ್ತಾ ಹೋಗ್ತೀವಿ. ಅದು ಕೇಶರಾಜ ಹೇಳ್ತಾ ಹೋಗ್ತಾನೆ ಲಿಂಗ 9 ಅಂತಂದು ಒಂದು ಸೂತ್ರದ ಮೂಲಕ ಹೇಳ್ತಾ ಹೋಗ್ತಾನೆ. ನಾವು ಅದೊಂದು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ನಾವು ಈ ಒಂದು ಪಠ್ಯಪುಸ್ತಕದ ಅನುಗುಣವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಕನ್ನಡ ಭಾಷೆಯಲ್ಲಿ 3 ಪ್ರಕಾರದ ಲಿಂಗಗಳನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕ ಲಿಂಗವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಪುಲ್ಲಿಂಗ ಅಂದರೆ ಏನನ್ನೋದನ್ನು ನಾವು ನೋಡ್ತಾವೆ. ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ಪುಲ್ಲಿಂಗವೆನಿಸು. ಅಂದರೆ ನಮಗೆ ಯಾವುದೇ ಒಂದು ಶಬ್ದ ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಅದು ಗಂಡು ಎಂಬ ಅರ್ಥ ಮನಸ್ಸಿಗೆ ಹೊಳಿತೈತಲ್ಲ, ಅದನ್ನು ಪುಲ್ಲಿಂಗ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆಗೆ ಮುದುಕ ಅಂದರೆ ಆ ಪುಲ್ಲಿಂಗವನ್ನು ತಿಳಿಸ್ತಾ ಹೋಗ್ತದೆ. ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ ಇನ್ನೂ ಮುಂತಾದ ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಸ್ತ್ರೀಲಿಂಗ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನಮ್ಮ ಭಾವನೆಗೆ ಹೆಣ್ಣು ಎಂಬ ಅರ್ಥವು ಒಳಿದರೆ ಅದು ಸ್ತ್ರೀಲಿಂಗವೆನಿಸುವುದು. ಸ್ತ್ರೀಲಿಂಗ ಅಂದ್ರೇನಪ್ಪ, ನಮ್ಮ ಭಾವನೆಗೆ ಆ ಒಂದು ನಾವು ಯಾವುದೇ ಒಂದು ಶಬ್ದ ಪ್ರಯೋಗ ಮಾಡ್ತಪ್ಪ ಹೆಣ್ಣು ಎಂಬ ಒಂದು ಅರ್ಥ ಏನಾದ್ರು ಒಳಿತಪ್ಪ ಅಂದ ಮನಸ್ಸಿಗೆ ಅದು ಸ್ತ್ರೀಲಿಂಗ. ಉದಾಹರಣೆಗೆ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ ಇನ್ನೂ ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೂರನೇದು ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಗಂಡು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಒಳೆಯುವುದು ಅದು ನಪುಂಸಕಲಿಂಗ. ಎಲ್ಲರೂ ಈ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಯಾವುದೇ ಒಂದು ಉದಾಹರಣೆ ಕೊಟ್ಟರು ಈಸಿ ಐಡೆಂಟಿಫೈ ಮಾಡ್ತೀವಿ. ಆದರೆ ನಪುಂಸಕ ಲಿಂಗದೊಳಗೆ ಕೊಟ್ಟಪ್ಪ ಅಂದರೆ ಸ್ವಲ್ಪ ತಲೆ ಕೆಡ್ಕತ್ತೆ. ಯಾಕಪ್ಪ ಅಂದರೆ ಈ ಒಂದು ಚರ್ಚೆ ಈ ಒಂದು ಉದಾಹರಣೆಗಳು ಕೊಟ್ಟಾಗ ಒಂದು ಗೊಂದಲವನ್ನು ನೀಡ್ತಾ ಹೋಗ್ತೀರಿ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಶಬ್ದ ಪ್ರಯೋಗ ಮಾಡಿ ಒಂದು ಗಂಡಂತ ಅರ್ಥ ಬರ್ಬೇಕು, ಇಲ್ಲ ಹೆಣ್ಣಂತ ಬರ್ಬೇಕು. ಇಲ್ಲಿ ಹೆಣ್ಣು ಗಂಡು ಎರಡೂ ಅಲ್ಲದ ಅರ್ಥ ಮನಸ್ಸಿಗೆ ಹೊಳಿತಪ್ಪ ಅಂದ್ರೆ ಅದು ನಪುಂಸಕಲಿಂಗ ಅಂತ ಕರಿತಾ ಹೋಗ್ತೇವೆ. ಅವು ಯಾವಪ್ಪ, ಮನೆಯನ್ನು ನಪುಂಸಕಲಿಂಗ ಅಂತ ಕರಿತೀವಿ. ಅದು ಗಂಡು ಅಂತ ಹೇಳಕ್ಕೆ ಬರಲ್ಲ, ಹೆಣ್ಣು ಅಂತ ಹೇಳಕ್ಕೆ ಬರಲ್ಲ. ನೆಲ, ಬೆಂಕಿ, ಗದ್ದೆ, ತೋಟ, ನವಿಲು, ನಾಯಿ. ಇಲ್ಲಿ ಮುಖ್ಯವಾಗಿ ನವಿಲು, ನಾಯಿ, ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಬಂದಪ್ಪ ಅಂದ್ರೆ ಅವುಗಳಿಗೆ ಏನೇ ಅವು ಹೆಣ್ಣು ನಾಯಿ ಅಂತನಾಗಿರ್ಬೋದು, ಹೆಣ್ಣು ನವಿಲಂತನಾಗಿ ಅವುಗಳಿಗೆ ಏನಂತ ಕರಿಬೇಕಪ್ಪ ಅಂದ್ರೆ ನಪುಂಸಕಲಿಂಗ ಅಂತ ಕರಿಬೇಕು. ಮಗು, ಈ ಮಗುವಿಗೆ ಗೊತ್ತಾಗಂಗಿಲ್ಲ, ಆ ಮಗುವಿಗೆ ಏನಂತ ಕರಿತಾರಪ್ಪ ನಪುಂಸಕಲಿಂಗ ಅಂತ ಕರಿತಿರ್ತೀವಿ. ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಜೊತೆಗೆ ಮತ್ತೆ ಮುಂದುವರೆದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ವಿಭಕ್ತಿ ಪ್ರತ್ಯಯ ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ವತಂತ್ರವಾದ ಅರ್ಥವಿಲ್ಲದ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ದೆಸೆಯಿಂದ ಅಲ್ಲಿ ಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಅಂದರೆ ಸ್ವತಂತ್ರವಾದ ಅರ್ಥವಿಲ್ಲದ ನಾಮಪ್ರಕೃತಿಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಅವುಗಳ ಜೊತೆಗೆ ಇವುಗಳು ಸೇರಿದಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಈ ಗೌರಿ ಅನ್ನೋದು ಏನಪ್ಪ ಅಂದ್ರೆ ನಾಮ ಪ್ರಕೃತಿ, ಅವುಗಳಿಗೆ ಇವು ಒಂದು ಪ್ರತ್ಯಯಗಳು ಸೇರಿದಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ಕರಿತಾ ಹೋಗ್ತೀವಿ. ಈ ಒಂದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಸಾಕಷ್ಟು ಬಾರಿ ಒಂದು ಪರೀಕ್ಷೆಗಳು ಕಾಣ್ತಾ ಹೋಗ್ತೀವಿ. ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಇಲ್ಲಿ ವಿಭಕ್ತಿ ಕೊಡ್ತಾ ಹೋಗ್ತಾರೆ, ವಿಭಕ್ತಿ ಪ್ರತ್ಯಯವನ್ನು ನೋಡ್ತಾ ಹೋಗ್ತೀವಿ. ಆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಯಾವ ರೀತಿ ಒಂದು ಶಬ್ದದ ಪ್ರಯೋಗವನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಥಮ ಉ ಅಂದರೆ ಗೌರಿಯು, ಇಲ್ಲಿ ವಿಭಕ್ತಿ ಪ್ರತ್ಯಯ ಉ. ದ್ವಿತೀಯ ಅನ್ನು ಗೌರಿಯನ್ನು, ಇಲ್ಲಿ ವಿಭಕ್ತಿ ಪ್ರತ್ಯಯ ಅನ್ನು. ತೃತೀಯ ಇಂದ ಗೌರಿಯಿಂದ, ವಿಭಕ್ತಿ ಪ್ರತ್ಯಯ ಇಂದ. ಚತುರ್ಥಿಗೆ ಗೆ ಗೌರಿಗೆ, ವಿಭಕ್ತಿ ಪ್ರತ್ಯಯ ಗೆ. ಪಂಚಮಿ ದೆಸೆಯಿಂದ ಗೌರಿಯ ದೆಸೆಯಿಂದ, ಇಲ್ಲಿ ದೆಸೆಯಿಂದ ವಿಭಕ್ತಿ ಪ್ರತ್ಯಯವನ್ನು ಕಾಣ್ತಾ ಹೋಗ್ತೀವಿ. ಷಷ್ಠಿ ಗೌರಿಯ ಎಂಬ ಒಂದು ವಿಭಕ್ತಿ ಪ್ರತ್ಯಯವನ್ನು ಕಾಣ್ತೀವಿ. ಸಪ್ತಮಿಯಲ್ಲಿ ಗೌರಿಯಲ್ಲಿ, ಅಲ್ಲಿ ಎಂಬ ಒಂದು ವಿಭಕ್ತಿಯನ್ನು ಕಾಣ್ತಾ ಹೋಗ್ತೀವಿ. ಇನ್ನು ಸಿಂಪಲ್ ಇದನ್ನು ಒಂದು 4-5 ಬಾರಿ ಬರೆದು ಓದಿ
ಮನನ ಮಾಡ್ಕೊಂಡಪ್ಪ ಅಂದ್ರೆ ಇದನ್ನು ಹೇಳ್ತಾ ಹೋಗ್ತೀನಿ. ಮತ್ತು ಶಬ್ದಗಳ ಜೊತೆ ಪ್ರಯೋಗ ಮಾಡಿದಪ್ಪ ಅಂದ್ರೆ ಇನ್ನೂ ಒಂದು ನೆನಪಿನಲ್ಲಿ ಇಟ್ಕೊಳ್ಬೋದು. ಅಂದರೆ ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿಗೆ ಪಂಚಮಿ ದಶೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಇವುಗಳ ಜೊತೆಗೆ ಇನ್ನು ಕಾರಕರ್ತಗಳಂತ ಬರ್ತಾ ಹೋಗ್ತವೆ. ನಂತರದ ತರಗತಿಯಲ್ಲಿ ಪಠ್ಯಪುಸ್ತಕ ಚರ್ಚೆ ಮಾಡುವಂಥ ಸಂದರ್ಭ ಇದು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕಾರಣ ಅಂತ ಇನ್ನು ವಿಭಕ್ತಿ ಪ್ರತ್ಯಯ ಕಾರಕರ್ತಗಳು ಅಂತ ಬರ್ತಾ ಹೋಗ್ತವೆ. ಅವು ಆ ಒಂದು ತರಗತಿ ಬಂದಾಗ ಅವುಗಳ ಬಗ್ಗೆ ಇನ್ನೂ ವ್ಯಾಪಕವಾದಂಥ ಚರ್ಚೆ ಮಾಡ್ತಾ ಹೋಗೋಣ. ಇದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಅಂಶವಾಗಿರ್ತದೆ. ಮುಂದುವರಿದು ನುಡಿಗಟ್ಟು ಬಗ್ಗೆ ನೋಡ್ತಾ ಹೋಗೋಣ. ನುಡಿಗಟ್ಟು ಅಂದರೆ ಏನಪ್ಪ ಅಂದ್ರೆ ವಿಶೇಷ ಅರ್ಥವುಳ್ಳ ಮತ್ತು ಒಳ ಅರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಈ ನುಡಿಗಟ್ಟು ಅಂದರೆ ಏನಪ್ಪ ಅಂದ್ರೆ ಒಂದು ಆ ಪದ ವಿಶೇಷವಾದಂಥ ಅರ್ಥ ಇರಬೇಕು, ಜೊತೆಗೆ ಆ ಪದಕ್ಕೆ ಒಳ ಅರ್ಥವನ್ನು ಇರುವಂಥ ಪದಪುಂಜವನ್ನು ಎಂತ ಕರಿತಪ್ಪ ನುಡಿಗಟ್ಟು ಅಂತ ಕರಿತಾ ಹೋಗ್ತಾರೆ. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ನಮ್ಮ ಭಾವನೆಯನ್ನು ಸಂಗ್ರಹಣೆ ಮಾಡಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸ್ಬೇಕಂತಂದು ಆ ಸಹಾಯಕವಾದಂಥ ಪದಪುಂಜವನ್ನು ಅಂತ ಕರಿತಾರೆ ನುಡಿಗಟ್ಟು ಅಂತ ಕರೀತಾರೆ. ಇದು ಏನು ಮಾಡ್ತಪ್ಪ ನುಡಿಗಟ್ಟು ಒಂದು ಮಾತಿನ ಒಂದು ಸೊಬಗನ್ನು ಇಮ್ಮಡಿಗೊಳಿಸ್ತದೆ. ಅಂದ್ರೆ ಆ ಮಾತಿನ ಸೊಬಗನ್ನು ಏನು ಮಾಡ್ತದಪ್ಪ ಅಂದ್ರೆ ಆನಂದದಾಯಕ ಸೊಗಸಾಗಿ ಆ ಒಂದು ಅರ್ಥ ಹೋಗ್ತದೆ. ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋದಾದಪ್ಪ ಅಂದರೆ ಅಟ್ಟಕ್ಕೇರಸು ಅಂದರೆ ಏನಪ್ಪ ಅಂದ್ರೆ ಹೊಗಳಿ ಅವನು ಏನು ಮಾಡಬೇಕು ಒಬ್ಬಿಸ್ಬೇಕು. ಅಂದರೆ ಈ ಪದದ ಅತ್ಯಂತ ವಿಶೇಷವಾದ ಒಳಾರ್ಥನ ಅಂದರೆ ಈ ಅಟ್ಟಕ್ಕೇರಸು ಅಂದರೆ ಏನಪ್ಪ ಅಂದ್ರೆ ಹೊಗಳಿ ಏನು ಮಾಡ್ಬೇಕು ಉಬ್ಬಿಸ್ಬೇಕು. ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಅಲ್ಪ ವಿಷಯ ದೊಡ್ಡ ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಈಟು ವಿಷಯ ಇದ್ದದ್ದನ್ನು ದೊಡ್ಡದು ಮಾಡೋದನ್ನು ಗುಡ್ಡವನ್ನು ಬೆಟ್ಟ ಮಾಡು ಅಂತಂದು ಈ ಒಂದು ಪದ ವಿಶಾಲವಾದಂಥ ಅರ್ಥವನ್ನು ತಿಳಿಸ್ತಾ ಹೋಗ್ತೈತಿ. ಕಂಬಿ ಕೇಳು ಅಂದರೆ ಈ ಕಂಬಿ ಕೇಳು ಅನ್ನೋದು ಏನು ತಿಳಿಸ್ತಪ್ಪ ಕೇಳದೆ ಓಡಿ ಹೋಗು ಪಲಾಯನ ಮಾಡಂತ ತಿಳಿಸ್ತೈತಿ. ನೀರಿನ ಮೇಲೆ ಹೋಮ ಏನು ಮಾಡ್ತೈತಪ್ಪ ನೀರಿನ ಮೇಲೆ ಹೋಮ ನಾ ಏನೋ ಒಂದು ಪ್ರಯತ್ನ ಮಾಡಕತ್ತಿ ಯಾವುದೋ ಒಂದು ದೊಡ್ಡ ಕೆಲಸ ಏನಾಯ್ತಪ್ಪ ಅಂದ್ರೆ ಯಾವುದೇ ಒಂದು ಪ್ರತಿಫಲ ದೊರಕದೆ ಎಲ್ಲ ಕಳ್ಕೊತ ಅಂದ್ರೆ ನೀರಿನ ಮೇಲೆ ಹೋಮ ಮಾಡ್ದಂಗೆ ಆಯ್ತು ಅಂತಂದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಣ್ಣವರ ಮೇಲೆ ಫಲ ಪ್ರದರ್ಶನ ಅಂದರೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಣ್ಣವ್ರ ಮೇಲೆ ತನ್ನ ಒಂದು ಫಲ ಪ್ರದರ್ಶನ ತನ್ನ ಒಂದು ಹಿರಿಮೆಯನ್ನು ತೋರಿಸ್ತಾ ಹೋಗೋದನ್ನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಈ ಒಂದು ಪದಗಳನ್ನು ಒಂದು ಪರೀಕ್ಷಾ ಸಂದರ್ಭದಲ್ಲಿ ಅಟ್ಟಕ್ಕೇರಿಸಿ ಈ ಪದದ ಯಾವ ಒಂದು ವ್ಯಾಕರಣಾಂಶಕ್ಕೆ ಚರ್ಚೆ ತಿಳಿಸ್ತಾ ಹೋಗ್ತೈತಿ. ಮತ್ತು ಈ ಕಂಬಿ ಕೇಳು ಈ ಪದದ ಅರ್ಥ ಏನು ತಿಳಿಸ್ತೈತೆ ಅನ್ನೋದನ್ನು ಒಂದು ಈ ರೀತಿಯ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಬರ್ತಾ ಹೋಗ್ತದೆ. ಮತ್ತು ನಂತರದ ಒಂದು ಅಂಶವನ್ನು ನೋಡ್ತಾ ಹೋಗೋಣ. ಗಾದೆ ಅಂದರೆ ಏನಪ್ಪ ಅಂದ್ರೆ ನಾಣ್ಣುಡಿ ಅಂತ ಕರಿತಾ ಹೋಗ್ತಾರೆ, ಲೋಕೋಕ್ತಿ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವಂಥ ಘನವಾದ ಒಂದು ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆಯ ಮಾತುಗಳು. 100 ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಹೇಳ್ತದೆ. ಅಂದರೆ 100 ಮಾತಿಗೆ ಹೇಳೋದನ್ನು ಒಂದೇ ವಾಕ್ಯದಲ್ಲಿ ಹೇಳೋದನ್ನು ಏನಂತ ಕರಿತಾರಪ್ಪ ಅಂದ್ರೆ ಗಾದೆ ಅಂತ ಹೇಳ್ತೈತಿ. ಗಾದೆ ಈ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಈ ಗಾದೆ ಯಾವ ಒಂದು ಸಾಹಿತ್ಯದ ಪ್ರಕಾರಗಳು ಕಾಣ್ತಾ ಹೋಗ್ತಪ್ಪ ಅಂದರೆ ಜಾನಪದ ಸಾಹಿತ್ಯದ ಪ್ರಕಾರಗಳು ಕಾಣ್ತಾ ಹೋಗ್ತೈತಿ. ಈ ಗಾದೆಯು ಒಂದು ಯಾವ ರೀತಿ ಹುಟ್ಟುಕೊಳ್ತದಪ್ಪ ಅಂದ್ರೆ ತನ್ನ ಅನುಭವದ ಮೂಲಕವನ್ನು ಹುಟ್ಟುಕೊಳ್ತಾ ಹೋಗ್ತೈತಿ. ಜೊತೆಗೆ ಈ ಗಾದೆ ಮಾತುಗಳು ನೋಡ್ತಾ ಹೋಗೋಣ. ಕೂತು ಉಣ್ಣುವವನಿಗೆ ಕುಡಿಕೆವನ್ನು ಸಾಲದು, ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು, ಕೈ ಕೆಸರಾದರೆ ಬಾಯಿ ಮೊಸರು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಕುಣಿಯಲಾರ್ದವ ನೆಲ ಡೊಂಕಂದ. ಇವು ಗಾದೆ ಮಾತು. ಇವು ಕೇವಲ ಒಂದು ವಾಕ್ಯದಲ್ಲೂ ಕಂಡರೂ ಸತಿಗೂ ಅವು ವಿಶಾಲವಾದಂಥ ಅರ್ಥವನ್ನು ನೀಡ್ತಾ ಹೋಗ್ತದೆ. ಇದು ಗಾದೆಯ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಆಗ್ತದೆ. ಜೊತೆಗೆ ಒಗಟು. ಈ ಒಗಟು ಅನ್ನೋದನ್ನು ಒಂಟು, ಒಡಪು, ಒಡಚು, ಬಡಗತೆ ಹೀಗೆ ಅನೇಕ ನಾನಾ ರೂಪಗಳು ಕಾಣ್ತಾ ಹೋಗ್ತವೆ. ಇದು ಹಳ್ಳಿಯ ಕಡೆಯಲ್ಲಿ ಒಡಪು ಅನ್ನೋದು ಪ್ರಸಿದ್ಧವಾದಂಥ ಸಂದರ್ಭ. ಈ ಮದುವೆಯ ಒಂದು ಸಂದರ್ಭದಲ್ಲಿ ಆ ಗಂಡನ ಹೆಸರು ಮತ್ತು ಹೆಂಡತಿ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಒಡಪು ಹಾಕಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ. ಹೀಗೆ ಇದು ಒಗಟನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ರಿಟಲ್ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಮುಖ್ಯವಾಗಿ ಒಗಟು ಅಂದಾಗ ಒಂದು ಸಮಸ್ಯೆ ಅರ್ಥ ಅಂತ ತಿಳಿಸ್ತಾ ಹೋಗ್ತಾರೆ. ಈ ಒಗಟುಗಳು ಯಾರು ಬಿಡಿಸ್ತಾ ಹೋಗ್ತಾರಪ್ಪ ಅಂದ್ರೆ ಬುದ್ಧಿ ಪ್ರಧಾನವುಳ್ಳವರು ಬಿಡಿಸ್ತಾ ಹೋಗ್ತಾರೆ. ಜೊತೆ ಈ ಒಗಟುಗಳು ಅರ್ಥಗರ್ಭಿತವಾಗಿರ್ತವೆ. ಈ ಒಂದು ಹೇಳ್ತಾ ಹೋಗ್ತಾರೆ ಸ್ನೇಹಿತರ ಗುಂಪಿನಲ್ಲಿ ನಾನೊಂದು ಒಗಟು ಹೇಳ್ತಾನೆ ಬಿಡಿಸ್ತೀಯನಂತ ಹೇಳ್ತಾರೆ.
ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ ಯಾರು ಹೇಳು ಅಂತ ಹೇಳ್ತಾರೆ. ಇದನ್ನು ಯಾರು ಬುದ್ಧಿ ಪ್ರಧಾನವಾಗಿರ್ತೈತೆ ಅವರು ಬಿಡಿಸುವಂಥ ಪ್ರಯತ್ನ ಮಾಡಿ. ಕೂಗಿದರೆ ರಾವಣ, ಹಾರಿದರೆ ಹನುಮಂತರು, ಕೂತರೆ ಮುನಿ ಯಾರಪ್ಪ ಅಂದರೆ ಕಪ್ಪೆ. ಅಂದ್ರೆ ಈ ಕಪ್ಪೆ ಏನು ಮಾಡ್ತೈತಿ, ಕೂಗಿದರೆ ರಾವಣ ಅಂತ ಕೂಗ್ತೈತಿ, ಹಾರ್ತೈತಿ, ಜೊತೆಗೆ ಕೂತ್ಕೊಂತೈತಿ. ಅಂದರೆ ಈ ಒಂದು ಕಪ್ಪೆಯ ಬಗ್ಗೆ ಹೇಳ್ತಾ ಹೋಗ್ತೈತಿ. ಇನ್ನೊಂದು, ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಗಳುಂಟು ಅರನಲ್ಲ, ಹಾಗಾದರೆ ನಾನು ಯಾರು ಅಂತ ಈ ಒಂದು ಒಗಟು ಹೇಳ್ತಾ ಹೋಗ್ತಾರೆ. ಇದು ಒಂದು ತೆಂಗಿನಕಾಯಿ ಬಗ್ಗೆ ಒಂದು ಅರ್ಥಗರ್ಭಿತವಾದಂಥ ಒಗಟನ್ನು ನೋಡ್ತಾ ಹೋಗ್ತೀವಿ. ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಿಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಇದು ಏನಂತ ಹೇಳ್ತಾರೆ, ಅದು ಒಂದು ಗಡಿಯಾರದ ಬಗ್ಗೆ, ಒಂದು ಗಡಿಯಾರದ ಲಕ್ಷಣಗಳ ಆಧಾರದ ಮೇಲೆ ಒಂದು ಒಗಟನ್ನು ನೀಡ್ತಾ ಹೋಗ್ತಾರೆ. ಇದು ಒಗಟಿನ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಕನ್ನಡ ಒಂದು ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಕನ್ನಡ ಒಂದು ಸಂಧಿಗಳಲ್ಲಿ 3 ಸಂಧಿಗಳನ್ನು ನೋಡ್ತಾ ಹೋಗ್ತೀವಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಸರ್, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃತ್ತಿ ಸಂಧಿ ಅಂತ ನೋಡ್ತಾರೆ. ಅವು ಯಾವ ಸಂಧಿ ಅಂತಂದ್ರೆ ಅವು ಸಂಸ್ಕೃತ ಸಂಧಿಗಳಾಗ್ತವೆ. ನಮ್ಮ ಕನ್ನಡ ಸಂಧಿಯಲ್ಲಿ 3 ಸಂಧಿಗಳಿವೆ. ಅವು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯನ್ನು ನೋಡ್ತಾ ಹೋಗ್ತೀವಿ. ಇವುಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಲೋಪ ಸಂಧಿ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಯಾವುದೇ ಒಂದು ಸಂಧಿಗಳ ಒಂದು ಕಲಿಬೇಕಾದ ಆ ಸಂಧಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಮೊದಲಿಗೆ ಯಾವುದೇ ಒಂದು ಪದಗಳನ್ನು ಕೊಟ್ಟಪ್ಪ ಅಂದರೆ ಆ ಪದಗಳನ್ನು ಬಿಡಿಸಿ ಬರೆಯೋದನ್ನು ನಾವು ಕಲ್ತ್ಕೊಳ್ಬೇಕು. ಆ ಬಿಡಿಸಿ ಬರೋದನ್ನು ವಿಗ್ರಹ ವಾಕ್ಯ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಆ ಬಿಡಿಸಿ ಬರೆಯೋದನ್ನು ಕಲಿಬೇಕು. ಈ ಮೇಲಿಟ್ಟು ಅಂತ ಪದ ಕೊಟ್ಟಪ್ಪ ಅಂದರೆ ಆ ಮೇಲಿಟ್ಟು ಅನ್ನೋ ಪದನ ಬಿಡಿಸಿ ಬರೋದನ್ನು ಕಲಿಬೇಕು. ಮೇಲಿಟ್ಟು ಅನ್ನೋದಂದರೆ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಲೋಪ ಸಂಧಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಉದಾಹರಣೆಗೆ ಒಂದೇ ಉದಾಹರಣೆ ನೋಡ್ತಾ ಹೋಗೋಣ. ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಅಂತ, ಆ ಮೇಲಿಟ್ಟು ಅಂತ ಪದವನ್ನು ನೋಡ್ತಾ ಹೋಗೋಣ. ಈ ಮೇಲಿನ ಸಂಧಿ ಕಾರ್ಯವನ್ನು ನೋಡ್ತಾ ಹೋಗೋಣ. ಮೇಲೆ ಎಂಬ ಪದ ಇದನ್ನು ಪೂರ್ವ ಪದ ಅಂತ ಕರಿತೀವಿ, ಇದನ್ನು ಉತ್ತರ ಪದ ಅಂತ ಕರಿತಾ ಹೋಗ್ತೇವೆ. ಈ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ ಅಂತ ಕರಿತೀವಿ. ಅಂದರೆ ನಾವು ಗುಣಿತಾಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಲೇ ಅಂದರೆ ಏನಪ್ಪ ಅಂದರೆ ಎ ಅಕ್ಷರಗಳ ಸ್ವರ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ. ಅಂದ್ರೆ ಮೇಲೆ ಪ್ಲಸ್ ಇಟ್ಟು ಅನ್ನೋದು ಇಲ್ಲಿ ಏದಿದ್ದು ಪೂರ್ಣ ಪದ ಆಗಿ ಮ್ಯಾಕ ಇಲ್ಲಿ ಹಾಕೈತಿ. ಅಂದರೆ ಎ ಎಂಬ ಅಕ್ಷರ ಹೊರಟು ಹೋಗೋದಕ್ಕೆ ಏನಂತ ಕರಿತಪ್ಪ ಅಂದ್ರೆ ಲೋಪವಾಗಿದೆ ಅಂತಂದು ಹೇಳ್ತಾ ಹೋಗ್ತಾರೆ. ಅದೇ ರೀತಿನ ಇನ್ನೊಂದು ಪದವನ್ನು ನೋಡ್ತಾ ಹೋಗೋಣ. ಮುಳ್ಳನ್ನು, ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು. ಅಂದರೆ ಈ ಪೂರ್ವ ಪದದಲ್ಲಿ ಮುಳ್ಳು ಅಂತ ನೋಡ್ತಾವೆ. ಆ ಮುಳ್ಳು ಯಾವ ಪದ ಒಂದು ನೋಡ್ತಾ ಯಾವ ಸ್ವರ ಅಡಗಿದೆಯಪ್ಪ ಅಂದ್ರೆ ಅದು ಹೂ ಸ್ವರ ಅಂತಂದು ಅಡಗಿರೋದನ್ನು ನೋಡ್ತಾ ಹೋಗ್ತೀವಿ. ಈ ಪೂರ್ಣ ಪದ ಉಚ್ಚಾರಣೆ ಮಾಡಿ ಮುಳ್ಳನ್ನು ಅಂದರೆ ಇಲ್ಲಿ ಹೂ ಇರೋ ಒಂದು ಅಕ್ಷರ ಇಲ್ಲಿ ಅ ಆಗ್ತದೆ. ಅಂದರೆ ಈ ಮುಳ್ಳನ್ನು ಹೂ ಎಂಬ ಪದ ಹೋಗಿ ಅ ಎಂಬ ಸ್ವರ ಬರ್ತಾ ಹೋಗ್ತದೆ. ಹಾಗಾಗಿ ಮುಳ್ಳು ಪ್ಲಸ್ ಅನ್ನೋದು ಮುಳ್ಳನ್ನು, ಇಲ್ಲಿ ಹೂ ಎಂಬ ಸ್ವರ ಏನಾಗ್ತೈತಿ ಲೋಪವಾಗ್ತೈತಿ ಅಥವಾ ಹೊರಟು ಹೋಗ್ತೈತಿ. ಈ ಹೊರಟು ಹೋಗುವಂಥ ಶಬ್ದಗಳ ಒಂದು ಏನಂತ ಕರಿತಾವಪ್ಪ ಅಂದ್ರೆ ಲೋಪಸಂಧಿ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಆ ಲೋಪಸಂಧಿ ಎಂಬ ಒಂದು ವಾಕ್ಯವನ್ನು ನೋಡೋದಾದ್ರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು. ಅಂದರೆ ಇಲ್ಲಿ ಸ್ವರದ ಮುಂದೆ ಸ್ವರ ಅಂದರೆ ಇನ್ನು ಪರಿಣಾಮಕಾರಿ ಹೇಳೋದಾದರೆ ಸ್ವರದ ಮುಂದೆ ಸ್ವರ. ಇದೇ ಉದಾಹರಣೆ ತಗೊಳ್ಳಿ. ಮುಳ್ಳು ಅದನ್ನು ಬಿಡಿಸ್ತಾ ಹೋಗ್ತೀನಿ. ಮುಳ್ಳು ಯಾವುದಪ್ಪ, ಹೂ ಪ್ಲಸ್ ಇದು ಪೂರ್ವ ಪದ. ಅನ್ನು ಕ್ಷಮೆರಲ್ಲಿ ಇಲ್ಲೇ ಬಿಡಿಸ್ತಾ ಹೋಗೋಣ. ಹೂ ಅಂತ ಅಕ್ಷರ ಐತಿ, ಇಲ್ಲಿ ಅ ಅಕ್ಷರ ಐತಿ. ಇಲ್ಲಿ ಸ್ವರಗಳ ಮುಂದೆ ಸ್ವರ ಬರ್ತಾ ಹೋಗ್ತೈತಿ. ಈ ಒಂದು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವಂಥ ಕೊನೆಯಲ್ಲಿರುವಂಥ ಸ್ವರವು ಈ ಒಂದು ಸ್ವರ ಹೊರಟು ಹೋದಪ್ಪ ಅಂದ್ರೆ ಅದನ್ನು ಏನಂತ ಕರಿತಪ್ಪ ಅಂದ್ರೆ ಲೋಪಸಂಧಿ ಅಂತ ಕರಿತಾ ಹೋಗ್ತೀವಿ. ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದಲ್ಲಿರುವಂಥ ಹೂ ಎಂಬ ಅಕ್ಷರ ಲೋಪವಾತಪ್ಪ ಅಂದ್ರೆ ಅದನ್ನು ಲೋಪಸಂಧಿ ಅಂತಂದು ಕರಿತಾ ಹೋಗ್ತೀವಿ. ಅದೇ ರೀತಿ ಇನ್ನೂ ಒಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಹೊಸರುತ್ತ ಪ್ಲಸ್ ಇತ್ತ, ಹೊಸರುತ್ತಿತ್ತ. ಇಲ್ಲಿ ಅ ಎಂಬ ಅಕ್ಷರ ಇದೆ, ಇಲ್ಲಿ ಇ ಎಂಬ ಅಕ್ಷರ ಬರ್ತಾ ಹೋಗ್ತೈತೆ. ಇಲ್ಲಿ ಅ ಅಕ್ಷರ ಏನಾಗಿದೆ
ಲೋಪವಾಗಿದೆ. ಇಲ್ಲಿ ಹುಡುಗರು ಅಂತ ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ. ಇಲ್ಲಿ ಹೂ ಎಂಬ ಅಕ್ಷರ ಐತಿ, ಇಲ್ಲಿ ಏನಾಗಿದೆ ಎ ಎಂಬ ಸ್ವರವನ್ನು ಬರ್ತಾ ಹೋಗ್ತದೆ. ಇಲ್ಲಿ ಹೂ ಎಂಬ ಸ್ವರ ಲೋಪವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮೇಲೆ ಪ್ಲಸ್ ಏರು ಮೇಲೇರು ಎ ಸ್ವರ ಎಂಬುದು ಲೋಪವಾಗಿ, ಇದು ಲೋಪಸಂಧಿಯ ಬಗ್ಗೆ ಮಾಹಿತಿ ಆಗ್ತದೆ. ಮುಂದೆ ನೋಡ್ತಾ ಹೋಗೋಣ, ಆಗಮ ಸಂಧಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಗಮ ಸಂಧಿ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ಮೇಲಿನ ಒಂದು ಉದಾಹರಣೆ ನೋಡ್ತಾ ಹೋಗೋಣ. ಹೊಲವನ್ನು ಬಿಡಿಸಿ ಬರೋದಪ್ಪ ಹೊಲ ಪ್ಲಸ್ ಅನ್ನು. ಅಂದರೆ ಇಲ್ಲಿ ಮೇಲಿನ ಒಂದು ಉದಾಹರಣೆ ನೋಡಿದಾಗ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರ ಬಂದು ಸೇರಿಕೊಂಡಿದೆ. ಅಂದ್ರೆ ಅಲ್ಲಿ ಲೋಪಸಂಧಿಯೊಳಗೆ ಒಂದು ಅಕ್ಷರ ಹೊರಟು ಹೋಗ್ತದೆ. ಇಲ್ಲಿ ಆಗಮ ಸಂಧಿಯೊಳಗೆ ಏನು ಮಾಡ್ತದಪ್ಪ ಅಂದ್ರೆ ಒಂದು ಅಕ್ಷರ ಹೊಸದಾಗಿ ಒಂದು ಅಕ್ಷರ ಬರ್ತಾ ಹೋಗ್ತೈತಿ, ಅಂದ್ರೆ ಒಂದು ಅಕ್ಷರ ಸೇರ್ಕೊಳ್ತೈತಿ. ಒಂದು ಅಕ್ಷರ ನೋಡ್ತಾ ಹೋಗೋಣ. ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ಇಲ್ಲಿ ಅತಿತ್ತು ಏನು ಮಾಡ್ತದೆ ಬರ್ತಾ ಹೋಗ್ತದೆ. ಹೀಗಾಗಿ ಎ ಎಂಬ ಅಕ್ಷರ ಬರ್ತಾ ಹೋಗ್ತದೆ. ಹಾಗಾದರೆ ಆಗಮ ಸಂಧಿಯ ಬಗ್ಗೆ ಒಂದಿನ್ನು ನೋಡೋದಾದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ. ಈ ಒಂದು ಪದಗಳು ಸ್ವರದ, ಇಲ್ಲಿ ಹೊಳೆ ಅನ್ನೋದು ಯಾವ ಸ್ವರ ಐತಪ್ಪ, ಅಲ್ಲಿ ಎ ಐತಿ. ಇಲ್ಲಿ ಪ್ಲಸ್ ಇನ್ನೊಂದು ಸ್ವರ ಅ ಐತಿ. ಇವೆರಡೂ ಹೋಗಿ ಏನು ಬರ್ತದಪ್ಪ ಅಂದ್ರೆ ಒಂದು ಶಬ್ದ ಬರ್ತಾ ಹೋಗ್ತದೆ, ಅಕ್ಷರ ಬರ್ತಾ ಹೋಗ್ತದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗ ಒಂದು ಅಕ್ಷರ ಆಗಮ ಆತಪ್ಪ ಅಂದ್ರೆ, ಹೊಸ ಅಕ್ಷರ ಬಂತಪ್ಪ ಅಂದ್ರೆ ಅದನ್ನು ಆಗಮ ಸಂಧಿ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಂಥ ಸಂದರ್ಭದೊಳಗೆ ಒಂದು ಅಕ್ಷರ ಬಂತಪ್ಪ ಅಂದ್ರೆ, ಬೇರೆ ಅಕ್ಷರ ಬಂತಪ್ಪ ಅಂದ್ರೆ ಅದನ್ನೇನಂತ ಆಗಮ ಸಂಧಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಗಡಿ ಬಿಡಿಯಿಂದ ಅಂದರೆ ಅದು ಬಿಡಿಸ್ಬೇಕು, ಗಡಿ ಬಿಡಿ ಪ್ಲಸ್ ಇಂದ, ಇಲ್ಲಿ ಇದ್ದದ್ದು ಈ ಬರ್ತಾ ಹೋಗ್ತದೆ. ಆರಂಭ ಪ್ಲಸ್ ಆಗು ಆರಂಭವಾಗು, ಇಲ್ಲಿ ಆರಂಭ ಪ್ಲಸ್ ಆಗು ಅನ್ನೋದು ಏನಿರ್ತೈತಿ, ಇಲ್ಲಿ ವ ಎಂಬ ಅಕ್ಷರವನ್ನು ಕಾಣ್ತಾ ಹೋಗ್ತೀವಿ. ಇದು ಆಗಮ ಸಂಧಿಯ ಬಗ್ಗೆ ತಿಳ್ಕೊತಾ ಹೋದ್ವಿ. ನಂತರದಲ್ಲಿ ಆದೇಶ ಸಂಧಿ. ಇಲ್ಲಿ ಮತ್ತೆ ಒಂದು ಸಣ್ಣ ಉದಾಹರಣೆ ನೋಡ್ತಾ ಹೋಗೋಣ. ಕೋಪ ಪ್ಲಸ್ ಕೋಪಗೊಂಡು. ಇಲ್ಲಿ ಒಂದು ಗಮನಿಸ್ತಾ ಹೋಗ್ಬೇಕು. ಏನಪ್ಪ, ಕೋಪಗೊಂಡು ಎಂಬ ಪದದಲ್ಲಿ ಕ ಎಂಬುದು ಏನು ಅಕ್ಷರದ ಬದಲಾಗಿ ಕ ಎಂಬ ಅಕ್ಷರ ಬಂದಿದೆ. ಅಂದರೆ ಏನಪ್ಪ ಅಂದ್ರೆ ಈ ಒಂದು ಕೋ ಎಂಬ ಅಕ್ಷರದ ಬದಲಾಗಿ ಕೋ ಎಂಬ ಅಕ್ಷರ ಬರ್ತಾ ಇರ್ತದೆ. ಮತ್ತು ಇನ್ನೂ ನಮ್ಮ ಒಂದು ತಲೆಯಲ್ಲಿ ಜಿಟ್ಟು ಹೋಗ್ಬೇಕಪ್ಪ, ಇನ್ನೂ ಒಂದು ಬೇರೆ ಒಂದು ಉದಾಹರಣೆಗಳು ನೋಡ್ತಾ ಹೋಗ್ಬೇಕು. ಮೈದೊಳೆ ಬಿಡಿಸಿ ಬರಿಬೇಕು. ಮೈ ಪ್ಲಸ್ ತೊಳೆ ಮೈದೊಳೆ, ಇಲ್ಲಿ ತೋ ಹೋಗಿ ತೋ ಬರ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸಂಧಿಯಾಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಉತ್ತರ ಪದದ ಮೊದಲನೆಯ ಅಕ್ಷರವು ಬದಲಾಗ್ತದೆ. ಇದನ್ನು ಪೂರ್ವ ಪದ, ಇದನ್ನು ಉತ್ತರ ಪದದ ಮೊದಲೇ ಅಕ್ಷರ ಏನಾದರೂ ಬದಲಾವಣೆ ಆದಪ್ಪ ಅಂದ್ರೆ ಅದನ್ನು ಆದೇಶ ಸಂಧಿ ಅಂತ ಕರಿತಾ ಹೋಗ್ತೀವಿ. ಇನ್ನೂ ಒಂದು ಸರಳವಾಗಿ ತಿಳ್ಕೊಳ್ಳೋದಾದ, ಗದಪಗಳು ಬಂದಪ್ಪ ಅಂದ್ರೆ ಆದೇಶವಾಗಿರ್ತವೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಈ ಕ ಎಂಬ ಅಕ್ಷರ ನೋಡ್ತೇವೆ, ಅದೇ ಒಂದು ಕ ವರ್ಗದ ಕೋ ಎಂಬ ಅಕ್ಷರ ಕಂಡು ಬರ್ತಾ ಹೋಗ್ತದೆ. ತೋ ಎಂಬ ಅಕ್ಷರ ನೋಡ್ತಾ ಹೋಗಿ ಅದೇ ತ ಒಂದು ವರ್ಗದ ತೋ ಎಂಬ ಅಕ್ಷರ ಕಾಣ್ತಾ ಹೋಗ್ತೀವಿ. ಗದಪಗಳ ಅಕ್ಷರಗಳು ಬಂದಪ್ಪ ಅಂದ್ರೆ ಅವುಗಳನ್ನು ಆದೇಶ ಸಂಧಿ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಉತ್ತರದ ಪದದ ಮೊದಲನೇ ಅಕ್ಷರವು ಬದಲಾವಣೆ ಆದಪ್ಪ ಅಂದ್ರೆ ಆದೇಶ ಸಂಧಿ ಕರಿತಾವೆ. ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದಪ್ಪ ಅಂದ್ರೆ ಅದನ್ನು ಆದೇಶ ಸಂಧಿ ಅಂತ ಕರಿತಾ ಹೋಗ್ತೀವಿ. ಇನ್ನೂ ಉದಾಹರಣೆಗಳು ನೋಡೋದಾದ್ರೆ, ಕುಡು ಪ್ಲಸ್ ಕುಡಗೋಲು, ಕ ವರ್ಗದ ಅಕ್ಷರ ಅದೇ ವರ್ಗದ ಕೋ ಎಂಬ ಒಂದು ಅಕ್ಷರ ಬರ್ತಾ ಹೋಗ್ತದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಅಂದರೆ ತ ಬದಲಿಗೆ ತಾ ಬರ್ತಾ ಹೋಗ್ತದೆ. ಕಣ್ ಪ್ಲಸ್ ಬನಿ ಕಂಬನಿ, ಪ ಬದಲಿಗೆ ಪ ಬರ್ತಾ ಹೋಗ್ತದೆ. ಈ ಒಂದು ಉದಾಹರಣೆಗಳನ್ನ ನೋಡ್ತಾ ಹೋದರೆ ಇವುಗಳು ಆದೇಶ ಸಂಧಿಯ ಉದಾಹರಣೆಗಳಾಗ್ತವೆ. ಈ ಒಂದು 3 ಉದಾಹರಣೆಗಳು ಪರೀಕ್ಷಾ ಸಂದರ್ಭದಲ್ಲಿ ಆಗಿ ಹೋಗಿರುವ ಉದಾಹರಣೆಗಳಾಗಿರೋದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗ್ಬೇಕು. ಕಂಬನಿ ಎಂಬ ಪದ ಕಾಣ್ತಾ ಹೋಗ್ತೀವಿ, ಬೆಟ್ಟದಾವರೆ ಎಂಬ ಪದವನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ದೇಶೀಯ ಪದಗಳನ್ನು ನೋಡ್ತಾ ಹೋಗ್ತೀವಿ. ದೇಶೀಯ ಪದವು ನಮ್ಮದೇ ಪದಗಳಂತ ಕರಿತಾ ಹೋಗ್ತೀವಿ. ನಮ್ಮ ಪದಗಳು ಯಾವಪ್ಪ ಅಂದ್ರೆ ಬೆಲ್ಲ, ನೀರು, ಹುಲ್ಲು, ಹೊಲ, ಆಟ, ಇವು ದೇಶೀಯ ಪದಗಳನ್ನು ಕಾಣ್ತಾ ಹೋಗ್ತೀವಿ. ಅನ್ಯ ದೇಶೀಯ ಪದಗಳು ಯಾವಪ್ಪ ಅಂದ್ರೆ ಬೇರೆ ದೇಶದ ಅಥವಾ ಬೇರೆ ಭಾಷೆಯಿಂದ ಬಂದ ಪದಗಳನ್ನು
ಅನ್ಯ ದೇಶೀಯ ಪದಗಳಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಸಂಸ್ಕೃತ ಭಾಷೆಯಿಂದ ಯಾವ ಪದಗಳನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಸಂಗಮ, ಕುಮಾರ, ಅರಣ್ಯ, ಸಹೋದರಿ ಇವು ಸಂಸ್ಕೃತ ಭಾಷೆಯಿಂದ ಬಂದಂಥ ಪದಗಳು ಕಾಣ್ತಾ ಹೋಗ್ತೀವಿ. ಇಂಗ್ಲೀಷ್ ಭಾಷೆಯಿಂದ ಪದಗಳು ನೋಡ್ತಾ ಹೋಗೋಣ. ಲೈಟು, ಬ್ಯಾಂಕು, ಪೆನ್ನು, ಬುಕ್ಕು, ಸ್ಕೂಲು, ಬಸ್ಸು ಇವು ಇಂಗ್ಲೀಷ್ ಭಾಷೆಯಿಂದ ಬಂದಂಥ ಪದಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು ಯಾವಪ್ಪ ಅಂದ್ರೆ ಅಲಮಾರು, ಪಾತ್ರೆ, ಸಾಬೂನು, ಬಟಾಟೆ, ಅನಾನಸ್ ಇವುಗಳು ನಾವು ದಿನನಿತ್ಯ ಬಳಸಿದ್ರು ಕೂಡ ಇವು ನಮ್ಮ ದೇಶೀಯ ಪದಗಳು ಅನಿಸಿದ್ರು ಕೂಡ ಅವು ಮೂಲತಃ ನಮ್ಮ ದೇಶದಲ್ಲ, ಅವು ಪೋರ್ಚುಗೀಸ್ ಭಾಷೆಯಂತ ಬಂದಂಥ ಪದಗಳು ಕಾಣ್ತಾ ಹೋಗ್ತೀವಿ. ಮತ್ತು ಇನ್ನೊಂದು ಪರ್ಷಿಯನ್ ಭಾಷೆಯಿಂದ ಬಂದ ಪದಗಳನ್ನು ನೋಡ್ತಾ ಹೋಗೋದಾದ್ರೆ ದಿವಾನ, ಸರದಾರ, ದೌಲತ್ತು, ಸರ್ಕಾರ, ತಾಸಿದಾರ್ ಈ ಒಂದು ಪದಗಳನ್ನು ನೋಡಿದ ದಿನನಿತ್ಯ ನಾವು ಪದಗಳನ್ನು ಬಳಸ್ತಾ ಹೋಗ್ತೀವಿ. ಇವು ಕನ್ನಡದ ಪದಗಳು ಅನಿಸಿದ್ರು ಕೂಡ ಇವು ಬೇರೆ ದೇಶೀಯ ಅಥವಾ ಅನ್ಯ ದೇಶೀಯ ಅಥವಾ ಬೇರೆ ಭಾಷೆಯಿಂದ ಬಂದಂಥ ಪದಗಳು ಆಗಿರೋದನ್ನು ಕಾಣ್ತಾ ಹೋಗ್ತವೆ. ಇವುಗಳ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ಖಂಡಿತವಾಗಿ ಬರ್ತಾ ಹೋಗ್ತದೆ. ನಂತರದಲ್ಲಿ ದುರಕ್ತಿಯ ಬಗ್ಗೆ ನೋಡ್ತಾ ಹೋಗೋಣ. ಈ ದುರಕ್ತಿಯ ಬಗ್ಗೆ ನೋಡೋದಾದ್ರೆ ಆ ಒಂದು ವಾಕ್ಯಗಳನ್ನು ಗಮನಿಸ್ತಾ ಹೋಗಬೇಕು. ಇಲ್ಲಿ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ಶರೀಫನು ಬನ್ನಿ ಬನ್ನಿ ಎಂದು ಗೆಳೆಯರನ್ನು ಕರೆದನು. ಇಲ್ಲಿ ಎರಡು ಪದಗಳನ್ನು ನೋಡ್ತಾ ಹೋಗ್ತೇವೆ. ಮತ್ತೆ ಮತ್ತೆ, ಬನ್ನಿ ಬನ್ನಿ. ಈ ಮೇಲಿನ ಎರಡು ಪದಗಳನ್ನು ನೋಡಿದಪ್ಪ ಅಂದರೆ ಬನ್ನಿ ಎಂಬ ಪದಗಳು ಮತ್ತೆ ಎಂಬ ಪದಗಳು ಎರಡೆರಡು ಬಾರಿ ಬಳಕೆ ಆಗ್ತವೆ. ಈ ಎರಡೆರಡು ಬಾರಿ ಬಳಕೆ ಆಗುವುದನ್ನು ದ್ವಿರುಕ್ತಿ ಅಂತಂದು ಕರಿತಾ ಹೋಗ್ತೀವಿ. ಈ ದ್ವಿರುಕ್ತಿ ಎಂಬುದನ್ನು ಬಿಡಿಸಿ ಬರೆದಾಗ ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು ಅಂದರೆ ಎರಡೆರಡು ಬಾರಿ ಬಳಕೆ ಆದಪ್ಪ ಅಂದ್ರೆ ಅದನ್ನು ದ್ವಿರುಕ್ತಿ ಅಂತಂದು ಕರಿತಾ ಹೋಗ್ತೀವಿ. ಇತ್ತ ಕಡೆಗೆ ಬೇಗ ಬೇಗ ಬಾ ಅಂದರೆ ಇಲ್ಲಿ ಎರಡು ಪದಗಳನ್ನು ನೋಡ್ತಾ ಹೋಗ್ತೇವೆ. ಗುಡ್ಡಗಳಿಗೆ ದೊಡ್ಡ ದೊಡ್ಡ ಕಲ್ಲುಗಳಿವೆ, ದೊಡ್ಡ ದೊಡ್ಡ ಎರಡು ಪದಗಳನ್ನು ಇವುಗಳನ್ನು ದುರಕ್ತಿ ಅಂತಂದು ಕರಿತಾ ಹೋಗ್ತೀವಿ. ದುರಕ್ತಿ ಅಂದರೆ ಒಂದೇ ಪದವು ಎರಡು ಇರಬೇಕು ಅಥವಾ ಎರಡೆರಡು ಬಾರಿ ಬಳಕೆ ಆಗಿರಬೇಕು, ಅವುಗಳನ್ನು ದುರಕ್ತಿ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಜೋಡುನುಡಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಜೋಡುನುಡಿಯ ಬಗ್ಗೆ ನೋಡ್ತಾ ಹೋಗೋಣ. ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ. ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ. ಈ ಒಂದು ವಾಕ್ಯಗಳನ್ನು ನಾವು ವಿಶೇಷವಾಗಿ ಗಮನಿಸಬೇಕಾದ್ರೆ ಏನಪ್ಪ ವೇಷಭೂಷಣ, ಹಣ್ಣು ಹಂಪಲವನ್ನು ಗಮನಿಸ್ತಾ ಹೋಗ್ತೀವಿ. ಈ ಒಂದು ವೇಷಭೂಷಣ, ಹಣ್ಣು ಹಂಪಲುಗಳು ಈ ಪದಗಳ ಎರಡೆರಡು ಬೇರೆ ಬೇರೆ ಪದಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಯಾಗಿರೋದೇ ಕಾಣ್ತಾ ಹೋಗ್ತೀವಿ. ಇವುಗಳನ್ನು ಏನಂತ ಕರಿತಪ್ಪ ಅಂದ್ರೆ ಜೋಡು ನುಡಿಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ಜೊತೆಗೆ ಇರ್ತಾ ಹೋಗ್ತೀವಿ. ಇವು ಬೇರೆ ಬೇರೆ ಪದಗಳಾಗಿರ್ತವೆ. ಇವುಗಳನ್ನು ಜೋಡು ನುಡಿ ಅಂತ ಕರಿತೀವಿ. ಜೊತೆಗೆ ಒಂದೇ ಅಕ್ಷರಗಳಿದ್ರೆ ದುರಕ್ತಿ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಬೇರೆ ಬೇರೆ ಪದಗಳಿತ್ತಪ್ಪ ಅಂದ್ರೆ ಜೋಡು ನುಡಿ ಅಂತಂದು ಕರಿತಾ ಹೋಗ್ತೀವಿ. ಇವುಗಳ ಬಗ್ಗೆ ಇನ್ನೂ ಒಂದು ಉದಾಹರಣೆ ನೋಡೋದಾದರೆ ಎಲ್ಲರೂ ತಮ್ಮ ನೋವು ನಲಿಗಳನ್ನು ಹಂಚಿಕೊಂಡರು. ನೋವು ನಲಿವು ಅವರು ಊರು ಕೇರಿ ತಿರುಗಿ ಬಂದರು. ಇಲ್ಲಿ ನೋವು ನಲಿವು, ಊರು ಕೇರಿ ಎಂಬುದು ಜೋಡಿ ನುಡಿಗಳು. ಅಂದರೆ ಈ ಜೋಡಿ ಅಂದರೆ ಅವುಗಳ ಜೋಡಿ ಅಂದರೆ ಈ ಒಂದು ಚಪ್ಪಲಿಗಳನ್ನು ತೆಗೆದುಕೊಳ್ಳುವಾಗ ಆ ಜೋಡಿಯ ಜೊತೆಗೆ ತಗೊಂಡು ಅಂದರೆ ಇವು ಅದೇ ರೀತಿ ಜೋಡಿ ನುಡಿ ಅಂದರೆ ಆ ಜೊತೆನೇ ಇರುವಂಥ ಪದಗಳನ್ನು ಕಾಣ್ತಾ ಹೋಗ್ತೀವಿ. ಇವುಗಳಿಗೆ ಜೋಡು ನುಡಿ ಅಂತಂದು ಕರಿತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾಗಿ ಅನುಕರಣವಯ ತದ್ದಿತಾಂತ ಮತ್ತು ಕುರದಾಂತ ಬಗ್ಗೆ ಇನ್ನು ಮುಂದಿನ ತರಗತಿ ಚರ್ಚೆ ಮಾಡೋಣ. ಇಲ್ಲಿ ಅನುಕರಣವಯ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಅನುಕರಣವಯ ಬಗ್ಗೆ ನೋಡೋಕ್ಕಿಂತ ಮುಂಚಿತವಾಗಿ ಒಂದು ಪದಗಳನ್ನು ನೋಡ್ತಾವೆ. ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು, ಗಾಳಿಯು ಸುಯ್ಯನೆ ಬೀಸಿತು. ಇಲ್ಲಿ ಸರಸರ ಮತ್ತು ಸುಯ್ಯನೆ ಎಂಬ ಪದಗಳನ್ನು ಗಮನಿಸ್ತಾ ಇವುಗಳಿಗೆ ಯಾವುದೇ ರೀತಿಯ ಒಂದು ಅರ್ಥ ಇರಂಗಿಲ್ಲ, ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದಂಥ ಪದದ ಅರ್ಥ ಅಲ್ಲ. ಇವು ಯಾವ ರೀತಿ ತೋರಿಸ್ತವಪ್ಪ ಅಂದ್ರೆ ಧ್ವನಿ ವಿಶೇಷಣಗಳು ಯಾವ ರೀತಿಯಪ್ಪ ಅಂದ್ರೆ ಧ್ವನಿವರ್ಧಕಗಳು ಮತ್ತು ಇವುಗಳು ಯಾವ ರೀತಿಯಪ್ಪ ಅಂದ್ರೆ ಒಂದು ಧ್ವನಿ ಯಾವುದೇ ಒಂದು ಉತ್ಪಾದನೆ ಮಾಡಿದಂಥ ಧ್ವನಿಗಳ ರೀತಿ ಕಾಣ್ತಾ ಹೋಗ್ತವೆ. ಇವುಗಳನ್ನು ಧ್ವನಿ ವಿಶೇಷಣ ಅನುಕರಣ ಮಾಡ್ತಾ ಹೋಗ್ತದೆ. ಇವುಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ಅನುಕರಣಾವಯಗಳು ಅಂತಂದು ಕರಿತಾ ಹೋಗ್ತೀವಿ. ಇವು ವಿಶೇಷವಾಗಿ ಈ ಒಂದು ಪದಗಳು ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂದ್ರೆ ಆ ಯಾವ ಶಬ್ದಗಳ ರೀತಿ ಏನಾದರೂ ಆ ಉಚ್ಚಾರ ಆಗ್ತಾ ಇರ್ತಪ್ಪ ಅಂದ್ರೆ ಅವುಗಳನ್ನು ಅನುಕರಣವಯ ಅಂತಂದು ಕರಿತಾ ಹೋಗ್ತೀವಿ. ಇನ್ನು ಉದಾಹರಣೆಗಳು ನೋಡೋದಾದಪ್ಪ ಅಂದ್ರೆ ಮಳೆಯ ಹನಿಗಳು ಪಟಪಟನೆ ಬಿತ್ತವು. ಪಟಪಟನಂದ್ರೆ ಅದೊಂದು ರೀತಿಯ ಶಬ್ದ ರೀತಿಯಲ್ಲಿ. ನೀರು ಜುಳು ಜುಳು ಎಂದು ಹರಿಯಿತು. ನೀರು ಯಾವ ರೀತಿ ಹರಿತಾ ಇತ್ತು, ಜುಳು ಜುಳು. ಅರ್ಥ ಇರಂಗಿಲ್ಲ ಅವು ಯಾವ ರೀತಿ ಶಬ್ದದ ಮೂಲಕ ಒಂದು ತಿಳಿಸುವಂಥ ಪದಗಳನ್ನೇ ಅಂತ ಕರಿತಾವಪ್ಪ ಅಂದ್ರೆ
ಅನುಕರಣವಯಗಳು ಅಂತಂದು ಕರಿತಾ ಹೋಗ್ತೀವಿ. ಇದು ಅನುಕರಣವಯದ ಬಗ್ಗೆ ಮಾಹಿತಿ ಆಗ್ತದೆ. ಲೇಖನ ಚಿಹ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಲೇಖನ ಚಿಹ್ನೆಗಳ ಬಗ್ಗೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ನಂತರದ ಒಂದು ತರಗತಿಯಲ್ಲಿ ವ್ಯಾಪಕವಾದಂಥ ಮಾಹಿತಿಯನ್ನು ನೋಡ್ತಾವೆ. ಇಲ್ಲಿ ನಾನು ಆ ಚಿಹ್ನೆಗಳ ಒಂದು ಸಂಕೇತ ಮತ್ತು ಅವು ಯಾವ ನೋಡ್ತಾವೆ, ಅವು ಯಾವ ಚಿಹ್ನೆ ಅಂತಂದು ಹೇಳ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ಶೂನ್ಯ ಬಿಂದು ಕಂಡಪ್ಪ ಅಂದ್ರೆ ಇದನ್ನು ಪೂರ್ಣ ವಿರಾಮ ಚಿಹ್ನೆ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಬೇಡ, ಇವತ್ತಿನ ತರಗತಿಯಲ್ಲಿ ಯಾವ ಒಂದು ಸಂಕೇತ ಮತ್ತು ಆ ಒಂದು ಯಾವ ರೀತಿ ಚಿಹ್ನೆಗಳಿವೆ ಅಂತ ಹೇಳ್ತಾ ಹೋಗ್ತೀನಿ. ಮುಂದಿನ ಒಂದು ತರಗತಿಯಲ್ಲಿ ಇದೇ ಒಂದು ಲೇಖನ ಚಿಹ್ನೆಗಳ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಆ ಪೂರ್ಣ ವಿರಾಮ ಚಿಹ್ನೆ ಯಾವ ರೀತಿ ಇರ್ತೈತಪ್ಪ ಅಂದರೆ ಶೂನ್ಯ ಬಿಂದು ಇರ್ತೈತಲ್ಲ, ಅದು ಪೂರ್ಣ ವಿರಾಮ ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಎರಡನೇದು ಅಲ್ಪ ವಿರಾಮವನ್ನು ಚಿಹ್ನೆಯನ್ನು ನೋಡ್ತಾ ಹೋಗ್ತೀವಿ. ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಅಲ್ಪ ವಿರಾಮ ಚಿಹ್ನೆಯನ್ನು ಈ ರೀತಿ ಒಂದು ಪಾಯಿಂಟು ಒಂದು ಕೆಳಗೆ ಕಾಮ ಸಣ್ಣ ಕಾಮ ಹೋಗ್ತಾವೈತಿ. ಜೊತೆಗೆ ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಅರ್ಧ ವಿರಾಮ, ಕ್ಷಮೆ ಇರಲಿ, ಈ ಒಂದು ಚಿಹ್ನೆ ಕಂಡು ಬಂತಪ್ಪ ಅಂದ್ರೆ ಅರ್ಧ ವಿರಾಮ ಚಿಹ್ನೆ ಅಂತ ಅಂದ್ಕೊಂಡು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಚಿಹ್ನೆ ಕಂಡು ಬಂತಪ್ಪ ಅಲ್ಪ ವಿರಾಮ ಚಿಹ್ನೆ ಅಂತ ಕರಿತೀವಿ. ಈ ಒಂದು ಚಿಹ್ನೆ ಕಂಡಪ್ಪ ನಾನು ಹೇಳೋದೇ ಬೇಡ, ನೀವೇ ಹೇಳ್ತೇವೆ, ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಈ ಒಂದು ಚಿಹ್ನೆ ಕಂಡು ಬಂತಪ್ಪ ಅಂದ್ರೆ ಭಾವಸೂಚಕ ಚಿಹ್ನೆ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಚಿಹ್ನೆಗಳ ಬಗ್ಗೆ ನಾವು ಸಂಕೇತ ಮತ್ತು ಚಿಹ್ನೆಗಳ ಬಗ್ಗೆ ನೋಡಿದ್ವಿ. ಈ ಒಂದು ಲೇಖನ ಚಿಹ್ನೆಗಳ ಬಗ್ಗೆ ನಂತರದ ತರಗತಿಗಳೊಳಗೆ ಆ ಒಂದು ಪಠ್ಯವಿಷಯಗಳ ಸಂದರ್ಭದಲ್ಲಿ ವ್ಯಾಪಕವಾದಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಈ ಒಂದು 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಹಿಂದಿನ ಕನ್ನಡ ವ್ಯಾಕರಣಾಂಶಗಳ ಬಗ್ಗೆ ನಿಮಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವೇಳೆ ತರಗತಿ ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಜೊತೆಗೆ ಮುಖ್ಯವಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯದ ತರಗತಿಯಲ್ಲಿ ಒಂದು ತರಗತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಸಬ್ಸ್ಕ್ರೈಬ್ ಎಂದು ಕೇಳಿಕೊಳ್ತಾ ಈ ಒಂದು ತರಗತಿಯನ್ನು ಪೂರ್ಣಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.